ಕ್ವಶನ್ ನಂಬರ್ 76 ನೋಡಿ. ಕ್ವಶನ್ ನಂಬರ್ 76 ಅಲ್ಲಿ ಸೆಗ್ರಿಗೇಟ್, ಯೂನಿಫೈ ಅಂತ ಕೊಟ್ಬಿಟ್ಟು ರಿಪೇರ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಪ್ರತ್ಯೇಕಿಸಿ, ಏಕೀಕರಣಗೊಳಿಸಿ ಅಂತಲೂ ಬೇಕಾದ್ರೂ ಹೇಳ್ಬೋದು ಇದನ್ನ. ಆಯ್ತಾ, ಕೊಟ್ಬಿಟ್ಟು ದುರಸ್ತಿನ ಯಾವ ಆಪ್ಷನ್ಗೆ ಈಕ್ವೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಆಯ್ತಾ, ಇದೆಲ್ಲ ಏನಿದು ಅಪೋಸಿಟ್ ವರ್ಡ್ಸ್. ಆಯ್ತಾ, ಸೆಗ್ರಿಗೇಟ್ ಅಂದರೆ ಸಪ್ರೇಟ್ ಮಾಡಿ ಅಂತ, ಸೆಗ್ರಿಗೇಟ್ ಅಂದರೆ ಸಪ್ರೇಟ್ ಮಾಡಿ ಪ್ರತ್ಯೇಕ ಮಾಡಿ ಅಂತ, ಯೂನಿಫೈ ಮಾಡಿ ಅಂದರೆ ಒಗ್ಗಟ್ಟು ಮಾಡಿ ಅಂತ, ಒಗ್ಗಟ್ಟು ಮಾಡಿ ಅಥವಾ ಏಕೀಕರಣಗೊಳಿಸಿ ಅಂತ ಹೇಳ್ಬೋದು. ಆಯ್ತಾ, ರಿಪೇರು ದುರಸ್ತಿ. ಆಯ್ತಾ, ರಿಪೇರು ದುರಸ್ತಿ ಮಾಡೋದು, ರಿಪೇರಿ ಮಾಡೋದು. ಇನ್ನೊಂದು ಡ್ಯಾಮೇಜ್ ಮಾಡೋದು. ಇದಕ್ಕೆ ಆಪೋಸಿಟ್ ವರ್ಡ್ ಏನಾಗುತ್ತೆ? ಡ್ಯಾಮೇಜ್ ಮಾಡೋದು. ರಿಪೇರ್ ಅಂದರೆ ರಿಪೇರಿ ಮಾಡೋದು, ಡ್ಯಾಮೇಜ್ ಅಂದರೆ ಹಾನಿ ಮಾಡೋದು. ಆಯ್ತಾ, ಇದಕ್ಕೆ ಆಪೋಸಿಟ್ ವರ್ಡು ಡ್ಯಾಮೇಜ್ ಬರುತ್ತೆ. ಡ್ಯಾಮೇಜ್ ಕನ್ನಡದಲ್ಲಿ ಹಾನಿ ಮಾಡೋದು, ರಿಪೇರಿ ಮಾಡಿದ್ರೆ ಅದನ್ನು ಡ್ಯಾಮೇಜ್ ಮಾಡಕ್ಕೆ ಬಿಡೋದು. ಸೊ ಇವೆಲ್ಲ ಆಪೋಸಿಟ್ ವರ್ಡು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 77 ನೋಡಿ. ಕ್ವಶನ್ ನಂಬರ್ 77 ಅಲ್ಲಿ ಕ್ಯಾಟಲ್ನ HERD, ಹರ್ಡ್ಗೆ ರಿಲೇಟ್ ಮಾಡಿದ್ದಾರೆ. ಕನ್ನಡದಲ್ಲಿ ದನಗಳ ಗುಂಪನ್ನ ಹಿಂಡು ಅಂತ ಕರೀತಾರೆ. ಆಯ್ತಾ, ಅದೇ ರೀತಿ ಶೀಪ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು, ಅಥವಾ ಕುರಿಗಳ ಗುಂಪನ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು? ಆಯ್ತಾ ನೋಡಿ, ಶೀಪ್ನ ಅಂದರೆ ಕುರಿಗಳ ಗುಂಪನ್ನ ಇಂಗ್ಲೀಷಲ್ಲಿ ಫ್ಲಾಕ್ ಅಂತ ಕರೀತಾರೆ. FLOCK, ಫ್ಲಾಕ್ ಅಂತ ಕರೀತಾರೆ. ಫ್ಲಾಕ್ ಆಫ್ ಶೀಪ್ ಆ ಥರ ಕರೀತಾರೆ. ಕನ್ನಡದಲ್ಲಿ ಕುರಿ ಮಂದೆ ಅನ್ನಲ್ವಾ? ಕುರಿ ಮಂದೆ ತುಂಬಂಗೆ ತುಂಬಿದ್ದಾರೆ ಅಂತ ಹೇಳಲ್ವಾ? ದನಗಳನ್ನ ಹಿಂಡು ಅಂತ ಕರೀತಾರೆ, ಕುರಿಗಳನ್ನ ಮಂದೆ ಅಂತ ಕರೀತಾರೆ. ಅದೇನಾಗ ಹೇಳ್ದಲ್ಲ, ಕೋಚಿಂಗ್ ಸೆಂಟ್ರಲ್ಲಿ ಏನಾರ ಜನಗಳೇನಾರು ಜಾಸ್ತಿ ಆದರೆ ಏನಂತಾರೆ? ಕುರಿ ಮಂದೆ ತುಂಬಿದಂಗೆ ತುಂಬಿದ್ದಾರೆ ಅಂತ ಹೇಳಲ್ವಾ? ಸೊ ನೆನಪಲ್ಲಿರಲಿ ಅಂತ ಹೇಳ್ತಾರೆ ನಿಮಗೆ. ಆಯ್ತಾ, ಕುರಿಗಳ ಗುಂಪನ್ನ ಮಂದೆ ಅಂತ ಕರೀತಾರೆ, ಅಥವಾ ಇಂಗ್ಲೀಷಲ್ಲಿ ಫ್ಲಾಕ್ ಅಂತ ಕರೀತಾರೆ. ಕ್ಯಾಟಲ್ಸ್, ದನ, ಹಸು, ಅದ್ರ ಗುಂಪನ್ನ ಹರ್ಡ್ ಅಥವಾ ಹಿಂಡು ಅಂತ ಕರೀತಾರೆ. ಆಯ್ತಾ, ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 78 ನೋಡಿ. ಕ್ವಶನ್ ನಂಬರ್ 78 ಅಲ್ಲಿ 7ನ 56ಗೆ ರಿಲೇಟ್ ಮಾಡಿದ್ದಾರೆ. ಆಯ್ತಾ, 7ನ 56ಗೆ ರಿಲೇಟ್ ಮಾಡಿಬಿಟ್ಟು 9ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ. ಆಯ್ತಾ, ಯಾವ ರೀತಿ ರಿಲೇಟ್ ಆಗುತ್ತೆ ಇದು? ಯಾವ ರೀತಿ ರಿಲೇಟ್ ಆಗುತ್ತೆ? 7 8 56 ಬರುತ್ತೆ. ಆಯ್ತಾ, 7ನ 8 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 56 ಬರುತ್ತೆ. ಅದೇ ರೀತಿ ಆಯ್ತಾ, 9ನ 8 ಜೊತೆ ಮಲ್ಟಿಪ್ಲೈ ಮಾಡಿ, ಇಲ್ಲೂ 8ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ 8ರಿಂದ ಮಲ್ಟಿಪ್ಲೈ ಮಾಡಿ, 8 9 72. ಸೊ 9ನ 72 ಜೊತೆ ರಿಲೇಟ್ ಮಾಡ್ಬೋದು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 79 ನೋಡಿ. ಕ್ವಶನ್ ನಂಬರ್ 79 ಅಲ್ಲಿ 7ನ 49 ಜೊತೆ ರಿಲೇಟ್ ಮಾಡಿಬಿಟ್ಟು 11ನ ಯಾವುದ್ರ ಜೊತೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಆಯ್ತಾ, ಈ ನಂಬರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. 7 49 ಅಂದರೆ 7 ಸ್ಕ್ವೇರ್ ಅಂದರೆ ನಮಗೆ 49 ಬರುತ್ತೆ. 7 7 49, 7ದು ಸ್ಕ್ವೇರ್ ನಂಬರು. ಆಯಿತಾ, ಸೊ ಅದೇ ರೀತಿ 11ದು ಸ್ಕ್ವೇರ್ ನಂಬರ್ ಏನಾಗುತ್ತೆ? 11 × 11, 11 ಸ್ಕ್ವೇರ್ 121 ಬರುತ್ತೆ. ಆಯಿತಾ, 11 × 11 ಅಥವಾ 11 ಸ್ಕ್ವೇರ್, 11 ಸ್ಕ್ವೇರ್ನ 121 ಬರುತ್ತೆ. ಆಯಿತಾ, ಇಲ್ಲೇನು ಬರುತ್ತೆ? ಕ್ವಶನ್ ಮಾರ್ಕ್ ಜಾಗದಲ್ಲಿ 11ನ 121ಗೆ ರಿಲೇಟ್ ಮಾಡ್ಬೋದು. ಆಯಿತಾ, ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಬಿ. ಕ್ವಶನ್ ನಂಬರ್ 80 ನೋಡಿ. ಕ್ವಶನ್ ನಂಬರ್ 80 12ನ 168 ಜೊತೆ ರಿಲೇಟ್ ಮಾಡಿದ್ದಾನೆ. 12ನ 168 ಜೊತೆ ರಿಲೇಟ್ ಮಾಡಿಬಿಟ್ಟು 16ನ ಯಾವುದ್ರ ಜೊತೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ. ಆಯಿತಾ, ಏನಿದೆ ಇವೆರಡು ಮಧ್ಯೆ ರಿಲೇಷನ್ನು? ಏನು ಕಾಣಿಸ್ತಾ ಇಲ್ಲ. 12 ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರ್ ಯಾವುದೂ ಕಾಣಿಸ್ತಾ ಇಲ್ಲ. ಜಸ್ಟ್ ಡಿವೈಡ್ ಮಾಡಿ ನೋಡಿ. 168ನ 12ಇಂದ ಡಿವೈಡ್ ಮಾಡಿದ್ರೆ 14 ಬರುತ್ತೆ. ಆಯಿತಾ, ಸೇಮ್ ಪ್ಯಾಟರ್ನು ಇಲ್ಲೂ ಫಾಲೋ ಮಾಡಿ. ಆಯಿತಾ, ಇದು ಗೊತ್ತಿಲ್ಲ ಅಲ್ವಾ? ಎಕ್ಸ್ ಅಂತ ಹಾಕೊಳ್ಳಿ. ಈ ನಂಬರ್ ಗೊತ್ತಿಲ್ಲ, ಎಕ್ಸ್ ಅಂತ ಹಾಕೊಳ್ಳಿ. ನೋಡಿ, 168ನ 12ಇಂದ ಡಿವೈಡ್ ಮಾಡಿದರೆ, 168ನ 12ಇಂದ ಡಿವೈಡ್ ಮಾಡಿದ್ದಾರೆ. ಅದೇ ರೀತಿ ಎಕ್ಸ್ನ 16ಇಂದ ಡಿವೈಡ್ ಮಾಡಿ. ಆಯಿತಾ, ಇಲ್ಲಿ ನೋಡಿ, 168ನ 12ಇಂದ ಡಿವೈಡ್ ಮಾಡಿದರೆ, 168ನ 12ಇಂದ ಡಿವೈಡ್ ಮಾಡಿದರೆ ಆನ್ಸರ್ 14 ಬಂದಿದೆ. ಸೇಮ್ ಪ್ಯಾಟ್ರನ್, ಎಕ್ಸ್ನ 16ಇಂದ ಡಿವೈಡ್ ಮಾಡಿ, ಎಕ್ಸ್ನ 16ಇಂದ ಡಿವೈಡ್ ಮಾಡಿದಾಗ ಆನ್ಸರ್ ನಮಗೆ 14 ಬರಬೇಕು. ಇಲ್ಲೂ 14 ಬಂದಿದೆ, ಇಲ್ಲೂ 14 ಬರಬೇಕು. ಸಿಂಪಲ್. ಆಯಿತಾ, ಈಗ ಸಿಂಪ್ಲಿಫೈ ಮಾಡಿ. ಎಕ್ಸ್ ಈಸ್ ಈಕ್ವಲ್ ಟು 14 ಇಂಟು ಜೊತೆ ಮಲ್ಟಿಪ್ಲೈ ಮಾಡಿ 16 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 224 ಅಂತ ಬರುತ್ತೆ. ಆಯಿತಾ, 224 ಅಂತ ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 224. ಆಯಿತಾ, ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ.
ಕ್ವಶನ್ ನಂಬರ್ 81 ನೋಡಿ. ಕ್ವಶನ್ ನಂಬರ್ 81 ಅಲ್ಲಿ ಇ ಪಿ ವಿನ ಎಚ್ ಎಸ್ ವೈ ಜೊತೆ ರಿಲೇಟ್ ಮಾಡಿದ್ದಾರೆ. ಇ ಪಿ ವಿನ ಎಚ್ ಎಸ್ ವೈ ಜೊತೆ ರಿಲೇಟ್ ಮಾಡಿಬಿಟ್ಟು ಬಿ ಎಂ ಜೆನ ಯಾವುದ್ರ ಜೊತೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ ಆಯ್ತಾ. ಫಸ್ಟ್ ಇದನ್ನ ಡಿಕೋಡ್ ಮಾಡಿ, ಕೋಡು ಡಿಕೋಡಿಂಗ್ ಆಯ್ತಾ. ಯಾವ ರೀತಿ ಮಾಡಿದ್ದಾರೆ ಅಂತ ಬರ್ಕೊಳ್ಳಿ. ಇ ಪಿ ವಿ ಎಚ್ ಎಸ್ ವೈ. ಇ ಇಂದ ಎಚ್ಗೆ ಯಾವ ರೀತಿ ರಿಲೇಟ್ ಮಾಡಿದ್ದಾರೆ? ಎಲ್ಲಿದೆ ಇ? ಇಲ್ಲಿದೆ ಇ ಆಯ್ತಾ. ಎಚ್ ಇಲ್ಲಿದೆ ಎಚ್ ಆಯ್ತಾ. 2 ಲೆಟ್ರ್ ಬಿಟ್ಟಿದ್ದಾರೆ. ಇ ಆದ್ಮೇಲೆ ಎಫ್, ಜಿ ಆದ್ಮೇಲೆ ಎಚ್ ಬಂದಿದೆ ಆಯ್ತಾ. ಜಸ್ಟ್ 2 ಲೆಟ್ರನ್ನ ಜಂಪ್ ಮಾಡಿದ್ದಾರೆ ಆಯ್ತಾ. ಪಿ ಆದ್ಮೇಲೆ ಎಲ್ಲಿ ಪಿ? ಇಲ್ಲಿ ಪಿ. ಎಸ್ ಇಲ್ಲೂ ಅಷ್ಟೇ 2 ಲೆಟ್ರನ್ನ ಜಂಪ್ ಮಾಡಿದ್ದಾರೆ. ಕ್ಯೂ ಮತ್ತೆ ಆರ್ನ ಜಂಪ್ ಮಾಡಿಬಿಟ್ಟು ಎಸ್ ಬರ್ತಿದ್ದಾರೆ. ನೆಕ್ಸ್ಟು ವಿ ವೈ. ವಿ ಇದೆ, ವೈ ಇದೆ, 2 ಲೆಟ್ರ್ ಜಂಪ್ ಮಾಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಡಬ್ಲ್ಯೂ ಎಕ್ಸ್. ಅದೇ ರೀತಿ ಇಲ್ಲೂ ಜಂಪ್ ಮಾಡಿ, ಬಿ ಎಮ್ ಜೆ 2 ಲೆಟ್ರ್ ಜಂಪ್ ಮಾಡಿ ಆಯ್ತಾ. ಫಸ್ಟ್ ಏನು ಮಾಡ್ತಿದ್ದೀನಿ ಕ್ಲಿಯರ್ ಮಾಡ್ತೀನಿ, ಇಲ್ಲ ಅಂದರೆ ಮಕ್ಕಳೆಲ್ಲ ಕನ್ಫ್ಯೂಸ್ ಆಗಿಬಿಡ್ತಾರೆ ಆಯ್ತಾ. ನೀವೆಲ್ಲ ಏನು ಮಾಡಿ ಹೇಳಿ, ಈಗ ಜಂಪ್ ಹೊಡೀರಿ. 10 ಸೆಕೆಂಡು 20 ಸೆಕೆಂಡು ಜಂಪ್ ಹೊಡ್ಬಿಟ್ಟು ನೆಕ್ಸ್ಟ್ ಹೋಗಿ ಆಯ್ತಾ. ಸುಮ್ಮನೆ ಬೋರ್ಡ್ ಅಳಿಸೋದೆಲ್ಲ ನೋಡ್ತಾ ಕೂತ್ಕೋಬೇಡಿ. ಬೋರ್ಡ್ ಅಳಿಸೋದೆಲ್ಲ ನೋಡ್ತಾ ಕೂತ್ಕೋಬೇಡಿ. ಜಂಪ್ ಹೊಡೆದ್ಬಿಟ್ಟು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಿ. ನೆಕ್ಸ್ಟು ನಮ್ಮ ಸ್ಟೂಡೆಂಟು ನಮಗಿಂತೂ ಫಾಸ್ಟಾಗಿರಬೇಕು ಆಯಿತಾ. ಆಗಲೇ ನೀವು ನಮ್ಮ ಸ್ಟೂಡೆಂಟ್ ಅಂತ ಹೇಳ್ಕೊಬೋದು. ಅರ್ಥ ಆಗ್ತಿದೆಯಾ? ನಮ್ಮ ಸ್ಟೂಡೆಂಟ್ ಅಂದರೆ ನಮಗಿಂತೂ ಫಾಸ್ಟಾಗಿರ್ಬೇಕು, ನಮಗಿಂತೂ ಸೂಪರ್ ಫಾಸ್ಟಾಗಿರಬೇಕು. ಆಗಲೇ ನೀವು ನಮ್ಮ ಸ್ಟೂಡೆಂಟ್ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ಆಯಿತಾ. ನೆಕ್ಸ್ಟ್ 2 ಲೆಟ್ರ್ ಜಂಪ್ ಹೊಡೀರಿ. ಬಿ ಇದೆ, ಬಿ ಆದಮೇಲೆ 2 ಲೆಟ್ರ್ ಜಂಪ್ ಹೊಡ್ಬಿಟ್ಟು ಇ ಬರುತ್ತೆ ಆಯಿತಾ. ಇ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಎಮ್ ಇದೆ, ವೇರ್ ಈಸ್ ಎಮ್? ಎಮ್ ಇಲ್ಲಿದೆ, 2 ಲೆಟ್ರ್ ಜಂಪ್ ಹೊಡ್ಬಿಟ್ಟು ಪಿ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಜೆ ಇದೆ, ಜೆ 2 ಲೆಟ್ರ್ ಜಂಪ್ ಹೊಡೀರಿ, ಎಮ್ ಬರುತ್ತೆ ಆಯಿತಾ. ಇ ಪಿ ಎಮ್ ಬರುತ್ತೆ ಆಯಿತಾ. ಇಲ್ಲೇನು ಬರುತ್ತೆ? ಇ ಪಿ ಎಮ್. ಇ ಪಿ ಎಮ್. ಇ ಪಿ ಎಮ್ ಅಂದರೆ ಏನಾಗುತ್ತೆ? ಆಪ್ಷನ್ ಬರುತ್ತೆ. ಇ ಪಿ ಎಮ್ ಆಪ್ಷನ್ನು ಸಿ. ಕ್ವಶನ್ ನಂಬರ್ 82 ನೋಡಿ. ಕ್ವಶನ್ ನಂಬರ್ 82 ಅಲ್ಲಿ ಕಾರ್ನ ಪೆಟ್ರೋಲ್ ಜೊತೆ ರಿಲೇಟ್ ಮಾಡಿದ್ದಾರೆ ಆಯಿತಾ. ಕಾರ್ನ ಪೆಟ್ರೋಲ್ ಜೊತೆ ರಿಲೇಟ್ ಮಾಡಿಬಿಟ್ಟು ಟೆಲಿವಿಷನ್ನ ಟಿವಿ ಅಂತಲೂ ಹೇಳ್ತಾರೆ. ಟಿವಿನ ಯಾವ್ದ್ರ ಜೊತೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಆಯಿತಾ. ಕನ್ನಡದಲ್ಲಿ ದೂರದರ್ಶನ ಅಂತ ಹೇಳ್ತಾರೆ. ದೂರದರ್ಶನ ಅಂದರೆ ದೂರದಲ್ಲಿರೋದನ್ನ ದರ್ಶನ ಮಾಡುತ್ತೆ ಆಯಿತಾ. ಎಲ್ಲೋ ಒಂದು ಕಡೆ ಏನೋ ಒಂದು ನಡೀತಾ ಇರುತ್ತೆ ಘಟನೆಗಳು, ಅದನ್ನು ದರ್ಶನ ಮಾಡುತ್ತೆ. ದೂರದಲ್ಲಿರೋದನ್ನ ನಮಗೆ ದರ್ಶನ ಮಾಡ್ತಾ ಇದೆ, ಅದಕ್ಕೆ ಇದನ್ನು ದೂರದರ್ಶನ ಅಂತ ಕರೀತಾರೆ ಆಯಿತಾ. ನೀವೆಲ್ಲ ಆನ್ಲೈನ್ ನೋಡ್ತಾ ಇದ್ದಾರೆ ಸುಮಾರು ಮಕ್ಕಳು. ಟಿ ವಿಲಿ ಮೋಸ್ಟ್ಲಿ ನವೋದಯ ಕೋಚಿಂಗ್ ತೊಗೊಳ್ತಾ ಇರ್ತೀರಲ್ಲ ಆಯಿತಾ. ಅದನ್ನು ನಾನೆಲ್ಲೂ ಮಂಡ್ಯದಲ್ಲಿ ಪಾಠ ಮಾಡ್ತಾ ಇರ್ತೀನಿ. ನೀವು ಯಾವುದೋ ಡಿಸ್ಟಿಕಲ್ಲಿ, ಕರ್ನಾಟಕದ ಯಾವುದೋ ಜಿಲ್ಲೆ, ಯಾವುದೋ ಒಂದು ತಾಲೂಕಿನ ಯಾವುದೋ ಒಂದು ಊರಲ್ಲಿ ಪಾಠ ಕೇಳ್ತಾ ಇರ್ತೀರ ನೋಡಿ. ದೂರದಲ್ಲಿರೋದನ್ನ ದರ್ಶನ ಮಾಡ್ತಾ ಇರುತ್ತೆ, ಅದಕ್ಕೆ ದೂರದರ್ಶನ ಅಂತ ಕರೀತಾರೆ ಆಯಿತಾ. ಕಾರ್ಗೆ ಪೆಟ್ರೋಲ್ ಬೇಕು, ಟಿವಿಗೆ ಏನು ಬೇಕು? ಟಿವಿಗೆ ಎಲೆಕ್ಟ್ರಿಸಿಟಿ ಬೇಕು ಆಯಿತಾ. ಟಿ ವಿ ರನ್ ಆಗೋಕ್ಕೆ ಏನು ಬೇಕು? ಎಲೆಕ್ಟ್ರಿಸಿಟಿ ಬೇಕು ಆಯಿತಾ. ಕನ್ನಡದಲ್ಲಿ ವಿದ್ಯುತ್ ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಡಿ. ಕ್ವಶನ್ ನಂಬರ್ 83 ನೋಡಿ. ಕ್ವಶನ್ ನಂಬರ್ 83 ಅಲ್ಲಿ ಸ್ಕೂಲ್ನ ಎಜುಕೇಷನ್ ಜೊತೆ ರಿಲೇಟ್ ಮಾಡಿದ್ದಾನೆ ಆಯಿತಾ. ಶಾಲೆನ ಶಿಕ್ಷಣ ಜೊತೆ ರಿಲೇಟ್ ಮಾಡಿದ್ದಾನೆ. ಅದೇ ರೀತಿ ಬ್ಯಾಂಕ್ನ ಯಾವುದ್ರ ಜೊತೆ ರಿಲೇಟ್ ಮಾಡ್ಬೋದು ಆಯಿತಾ. ನೋಡಿ, ಸ್ಕೂಲ್ಗೆ ಹೋದರೆ ನಿಮಗೆ ಎಜುಕೇಷನ್ ಸಿಗುತ್ತೆ ಆಯಿತಾ. ಶಾಲೆಗೆ ಹೋದರೆ ಶಿಕ್ಷಣ ಸಿಗುತ್ತೆ. ಬ್ಯಾಂಕ್ ಹೋದ್ರೆ ಏನು ಸಿಗುತ್ತೆ? ಬ್ಯಾಂಕ್ ಹೋದರೆ ಏನು ಸಿಗುತ್ತೆ? ಲೋನ್ ಸಿಗುತ್ತೆ ಆಯಿತಾ. ಬ್ಯಾಂಕ್ ಹೋದರೆ ಲೋನ್ ಸಿಗುತ್ತೆ, ಕನ್ನಡದಲ್ಲಿ ಸಾಲ ಸಿಗುತ್ತೆ ಆಯಿತಾ. ಇದು ಕರೆಕ್ಟು. ಬ್ಯಾಂಕ್ ಹೋದರೆ ಎ ಟಿ ಎಮ್ ಪ್ರತಿದಿನ ಹೋಗ್ತಾರೆ. ಎ ಟಿ ಎಮ್ಗೋಸ್ಕರ ಬ್ಯಾಂಕ್ ಹೋಗಲ್ಲ, ಚೆಕ್ಗೋಸ್ಕರ ಬ್ಯಾಂಕ್ ಹೋಗಲ್ಲ ಆಯಿತಾ. ಅಂದರೆ ಸಿಗುತ್ತೆ. ದಿಸ್ ಇಸ್ ನಾಟ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತಾ ಇರೋದು. ಬ್ಯಾಂಕಲ್ಲಿ ಇವೆಲ್ಲ ಇರುತ್ತೆ ಆಯಿತಾ. ಇದಕ್ಕೆಲ್ಲ ಬೆಸ್ಟ್ ಆಪ್ಷನ್ ಅಂದರೆ ಲೋನು ಅಥವಾ ಸಾಲ ಅಂತ ಇದು ಮಾಡ್ಬೋದು ಆಯಿತಾ. ಇದು ಸಿಗುತ್ತೆ, ಆದರೆ ಇದೆಲ್ಲ ಕರೆಕ್ಟ್ ಆನ್ಸರ್ ಅಲ್ಲ. ಇವೆಲ್ಲ ಹೋಲಿಸ್ಕೊಂಡ್ರೆ ಇದು ಬೆಸ್ಟ್ ಆನ್ಸರ್ ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 84 ನೋಡಿ. ಕ್ವಶನ್ ನಂಬರ್ 84 ಅಲ್ಲಿ 19ನ 37 ಜೊತೆ ರಿಲೇಟ್ ಮಾಡಿದ್ದಾನೆ ಆಯಿತಾ. ಅದೇ ರೀತಿ 26ನ ಯಾವುದ್ರ ಜೊತೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾನೆ ಆಯಿತಾ. ನೋಡಿ, ಏನೋ ಒಂದು ಕಾಣಿಸ್ತಾ ಇದೆ ಅಂತ. ಇದು 19 ಇಂಟು 2 ಮಾಡಿದ್ರೆ 38 ಬರುತ್ತೆ ಆಯಿತಾ. ಅದರಲ್ಲೂ -1 ಮಾಡಿದರೆ ನಮಗೆ 37 ಸಿಗುತ್ತೆ
ಆಯಿತಾ, ಅಷ್ಟೇ ಆಯಿತಾ, ಆಲ್ಮೋಸ್ಟ್ ಡಬಲ್ ಇದೆ. ಅದಕ್ಕೇನು ಮಾಡಿ 19 ಇಂಟು 2 ಮೈನಸ್ 1 ಮಾಡಿ ಆಯಿತಾ. 9 ಇಂಟು 2 ಅಂದರೆ ಏನಾಗುತ್ತೆ 38 ಆಗುತ್ತೆ. ಅದ್ರಲ್ಲಿ 1 ಕಳೆದ್ರೆ 37 ಬರುತ್ತೆ. ಸೇಮ್ ಪ್ಯಾಟರ್ನ ಅಲ್ಲೂ ಫಾಲೋ ಮಾಡಿ ಆಯಿತಾ. ನೋಡಿ 26 2 ಇಂದ ಮಲ್ಟಿಪ್ಲೈ ಮಾಡಿದ್ದೀರಾ, 2 ಇಂದ ಮಲ್ಟಿಪ್ಲೈ ಮಾಡಿದರೆ ಇಲ್ಲಿಂದ 2 ಇಂದ ಮಲ್ಟಿಪ್ಲೈ ಮಾಡಿ -1 ಮಾಡಿದ್ದೀರಾ, -1 ಮಾಡಿ ಆಯಿತಾ. ಇಲ್ಲಿ ಏನು ಫಾಲೋ ಮಾಡಿದ್ದೀರಾ ಅದನ್ನೇ ಇಲ್ಲೂ ಅಪ್ಲೈ ಮಾಡಬೇಕು ಆಯಿತಾ. 26 ಇಂಟು 2 ಅಂದರೆ ಏನಾಗುತ್ತೆ 52 ಆಗುತ್ತೆ. ಅದ್ರಲ್ಲಿ 1 ಕಳೀರಿ 51 ಬರುತ್ತೆ. ಸೊ 26ನ 51 ಜೊತೆಲಿ ರಿಲೇಟ್ ಮಾಡ್ಬೋದು ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರು ಬಿ ಬರುತ್ತೆ. ಇದೊಂದು ರೀತಿ ಇದು ಹೆಂಗೆ ಇನ್ನೊಬ್ರು ಮೈಂಡಲ್ಲಿ ಏನಿದೆ ಅದನ್ನು ಗೆಸ್ ಮಾಡೋದು, ಆ ರೀತಿ ಕ್ವಶನ್ಸು. ಅದಕ್ಕೆಲ್ಲ ಇದನ್ನೆಲ್ಲ ನೀವೆಲ್ಲ ಮಾಸ್ಟರ್ ಪೀಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಚೆಸ್ ಪ್ರಾಕ್ಟೀಸ್ ಮಾಡಬೇಕು. ನೀವೇನಾದ್ರು ಚೆಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಈ ಥರ ಲೆಕ್ಕಗಳು ಗೆಸ್ ಮಾಡ್ಬೋದು ನೀವು. ಯಾವ ಮೈಂಡಲ್ಲಿ ಆ ಥರ ಅಥವಾ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡಿದರೆ ಅವ್ರ ಮೈಂಡಲ್ಲಿ ಏನಿದೆ, ಯಾವ ರೀತಿ ಸೆಟ್ ಮಾಡಿದ್ದಾರೆ ಅಂದ್ಬಿಟ್ಟು ನೀವು ಸ್ವಲ್ಪ ಯೋಚನೆ ಮಾಡ್ಬೋದು ಆಯಿತಾ. ಅದಕ್ಕೆ ಪ್ರತಿಯೊಬ್ಬರು ಮಕ್ಕಳು ಆಯಿತಾ, ಪ್ರತಿಯೊಂದು ಮಕ್ಕಳು ನವೋದಯ ಸೈನಿಕ ಏನೇ ಇರಲಿ, ಈವನ್ ಏನೇ ಓದ್ತಾ ಇರಿ ನೀವು, ಪ್ರತಿಯೊಬ್ಬರು ಚೆಸ್ ಪ್ರಾಕ್ಟೀಸ್ ಮಾಡಿ ಆಯಿತಾ. ಚೆಸ್ ಏನಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಅವ್ನ ಮೈಂಡಲ್ಲ, ನಮ್ಮ ಆಪೋಸಿಟ್ ಕೂತಿರ್ತಾನಲ್ಲ ಅವ್ನ ಮೈಂಡಲ್ಲಿ ಏನಿದೆ ಅಂದ್ಬಿಟ್ಟು ಗೆಸ್ ಮಾಡ್ಬೋದು ನಾವು ಆಯಿತಾ. ನೆಕ್ಸ್ಟ್ ಯಾವ ರೀತಿ ಮೂವ್ ಮಾಡೋದಪ್ಪ ಯಾವ ರೀತಿ ಆಟ ಆಡ್ತಾನೆ ಅದನ್ನೆಲ್ಲ ಗೆಸ್ ಮಾಡ್ಬೋದು. ಅದನ್ನೆಲ್ಲ ಗೆಸ್ ಮಾಡ್ತಾ ಮಾಡ್ತಾ ಇವೆಲ್ಲ ಸಣ್ಣದು ಅನಿಸ್ಬಿಡುತ್ತೆ, ಎಲ್ಲ ಸಣ್ಣ ಪುಟ್ಟ ಲೆಕ್ಕ ಅನಿಸ್ಬಿಡುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಚೆಸ್ ಇದು ಮಾಡಿ. ಚೆಸ್ಸಲ್ಲಿ ಯಾರು ಮಾಸ್ಟರ್ ಪೀಸ್ ಆಗಿರ್ತಾರೋ ಇವೆಲ್ಲ ಅವ್ರಿಗೆ ಈಸಿ ಆಗುತ್ತೆ. ಇವ್ರು ಎಲ್ಲರ ಮೈಂಡಲ್ಲಿ ಗೆಸ್ ಮಾಡ್ತಾ ಇರ್ತಾರೆ, ಏನು ಯೋಚನೆ ಮಾಡ್ತಾ ಇರ್ಬೋದು ಆ ಥರ, ಅಥವಾ ಪೇಪರ್ ಸೆಟ್ ಮಾಡಿ ಯಾವ ರೀತಿ ಯೋಚನೆ ಮಾಡಿ ಸೆಟ್ ಮಾಡಿದೆ ಇದನ್ನೆಲ್ಲ ಡಿಕೋಡ್ ಮಾಡ್ಬೋದು ಆಯಿತಾ. ಅದಕ್ಕೆ ಎಲ್ಲ ಮಕ್ಕಳು ಚೆಸ್ ಪ್ರಾಕ್ಟೀಸ್ ಮಾಡಿ. ಚೆಸ್ ಪ್ರಾಕ್ಟೀಸ್ ಮಾಡಿದ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಪ್ರಪಂಚದಲ್ಲಿ 2 ವಿದ್ಯೆ ಕಲ್ತಿರ್ಬೇಕು. 2 ವಿದ್ಯೆ ಕಲ್ತಿದ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಫಸ್ಟ್ ಒಂದು ಸ್ವಿಮ್ಮಿಂಗು, ಈಜೊಡಿಯೋದು ಕಲ್ತಿರ್ಬೇಕು ಮಕ್ಕಳು ಆಯಿತಾ. ಫಸ್ಟ್ ಒಂದು ಸ್ವಿಮ್ಮಿಂಗು, ಈಜೊಡಿಯೋದು ಕಲ್ತಿರ್ಬೇಕು. ಯಾಕಂದ್ರೆ ನೀವೆಲ್ಲ ನೋಡ್ತಾ ಇರ್ತೀರ, ಮಕ್ಕಳೆಲ್ಲ ಟ್ರಿಪ್ ಹೋಗ್ತಾರೆ, ಸ್ಕೂಲು ಕಾಲೇಜು. ಈಗ ಬೇಸಿಗೆ ರಜೆ ಎಷ್ಟು ಮಕ್ಕಳು ಅದ ಕೃಷಿ ಹೊಂಡ, ಕಾಲುವೆ, ಬಾವಿಗೆಲ್ಲ ಬಿದ್ದು ಸಾಯ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದು, ಮಕ್ಕಳೇನ ಈಜು ಕಲ್ತಿರೋವೆಲ್ಲ ಅವಾಯ್ಡ್ ಮಾಡ್ಬೋದು ಆಯಿತಾ. ಅದೇ ರೀತಿ ಚೆಸ್ ಕಲ್ತಿರೋ ಪ್ರಪಂಚದ ಯಾವ ಮೂಲೆ ಬೇಕಾದ್ರೂ ಬದುಕ್ಬೋದು. ಭಾಷೆನ ಒಂದು 6 ತಿಂಗಳು ಎಲ್ಲರೂ ಹೋದ್ರೆ ಕಲ್ತ್ಕೊಬೋದಿದೆ. ನಾನೇನು ಹೇಳೋಲ್ಲ, ಗುಜರಾತ್ಗೆ ಹೋದರೆ ಒಂದು 6 ತಿಂಗಳು ಗುಜರಾತಿ ಕಲಿಬೋದು, ತಮಿಳ್ನಾಡಿಗೆ ಒಂದು 6 ತಿಂಗಳು ಹೋದರೆ ತಮಿಳು ಕಲಿಬೋದು. ಹಿಂದಿ ಬೇಕು ಅಂದರೆ ಅದೇ ನಾರ್ತ್ ಇಂಡಿಯಾ ಹೋದರೆ ಹಿಂದಿ ಕಲಿಬೋದು. ಅದೇ ರೀತಿ ನೀವೇನೋ ಇಂಗ್ಲೀಷ್ ಕಲಿಬೇಕಾದ್ರೆ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿ ಅಮೇರಿಕಾನೋ UK ಒಂದು 6 ತಿಂಗಳು ಹೋಗಿದ್ದು ಬನ್ನಿ. ಇವೆಲ್ಲ ಬೇಡ ಗ್ರಾಮರ್ ಎಲ್ಲ ಇಟ್ಕೊಂಡು ಕೂತಿರ್ತಾರಲ್ಲ, ಇವು ಸ್ಪೋಕನ್ ಇಂಗ್ಲೀಷ್ ಅಂತೆ, ಸ್ಮಾರ್ಟ್ ಇಂಗ್ಲೀಷ್ ಅಂತೆ, ಸುಡುಗಾಡ, ಅವೆಲ್ಲ ಬೇಡ. ಒಂದು 6 ತಿಂಗಳು ಯಾವ್ದಾರ ಒಂದು ಮಾರ್ಕೆಟಲ್ಲಿ ಕೆಲಸ ಮಾಡಿ ಬನ್ನಿ. ಮಾರ್ಕೆಟಲ್ಲೋ ಶಾಪಿಂಗ್ ಮಾಲಲ್ಲೋ ಎಲ್ಲೋ ಒಂದು ಕಡೆ ಜಸ್ಟ್ ತಿರುಗಾಡಿ, ಯಾವುದೋ ಒಂದು ಮಾರ್ಕೆಟ್ ಪ್ಲೇಸಲ್ಲಿ 6 ತಿಂಗಳು ವರ್ಕ್ ಮಾಡಿ ಬಂದರೆ ನೀವು ಇಂಗ್ಲೀಷಲ್ಲಿ ಮಾಸ್ಟರ್ ಪೀಸ್ ಆಗಿರ್ತೀರ ಆಯಿತಾ. ಯಾರು ಇಂಗ್ಲೀಷ್ ಮಾತಾಡೋ ಯಾರು ಗ್ರಾಮರ್ ಇಟ್ಕೊಂಡು ಕೂತಿರಲ್ಲ. ಮಾರ್ಕೆಟಲ್ಲೆಲ್ಲ ಲೇಬರ್ಸ್ ಎಲ್ಲ ಇಂಗ್ಲೀಷ್ ಮಾತಾಡ್ತಾ ಇರ್ತಾರಲ್ಲ, UK ಮಾರ್ಕೆಟಲ್ಲಿ, US ಅಲ್ಲಿ ಅಥವಾ ಫಾರಿನ್ ಮಾರ್ಕೆಟಲ್ಲಿ ಅವ್ರು ಯಾರು ಗ್ರಾಮರ್ ಕಲ್ತ್ಕೊಂಡು ಯಾರು ಇದಲ್ಲ ಇಂಗ್ಲೀಷ್ ಮಾತಾಡೋಲ್ಲ. ನಾವೇನು ಕನ್ನಡ ಹಂಗೇನ ಕಲ್ತಿದ್ದು, ಊಟದ ತಕ್ಷಣ ಕನ್ನಡ ನಾವು ಮೊದಲು ಆಯಿಂದ ಅವರಿಗೆ ಕಲ್ತ್ಬಿಟ್ಟು, ಆಮೇಲೆ ಕಾಗುಣಿತ ಕಲ್ತ್ಬಿಟ್ಟು, ಸ್ವರಗಳು ವ್ಯಂಜನಗಳು ಅವೆಲ್ಲ ಕಲ್ತ್ಬಿಟ್ಟು, ನಾವು ಅದೇನೋ ಸಂಧಿ ಪಂದಿ ಎಲ್ಲ ಐತಲ್ಲ ಅದೆಲ್ಲ ಕಲ್ತ್ಬಿಟ್ಟು ಆಮೇಲೆ ಕನ್ನಡ ಮಾತಾಡೋಕೆ ಕಲ್ತಿದ್ದು ಇಲ್ಲ. ಎಲ್ಲ ಮಾತಾಡ್ತಾ ಕಲ್ತಿದ್ದು. ಇಂಗ್ಲೀಷ್ ಅಷ್ಟೇ, ಯಾವುದೇ ಭಾಷೆ ಆಗಿರ್ಬೋದು ಮಾತಾಡ್ತಾ ಕಲಿಬೋದು ಆಯಿತಾ. ಇದೆಲ್ಲ ಒಂಥರ ಭ್ರಮೆ ಹುಟ್ಟಿಸ್ಬಿಟ್ಟು, ಇದು ಒಂದು ದೊಡ್ಡ ಮಾಫಿಯಾ. ಇದು ಇಂಗ್ಲೀಷ್ ಲರ್ನಿಂಗು ಎಲ್ಲ ದೊಡ್ಡ ಮಾಫಿಯಾ ಥರ ಮಾಡ್ತಾ ಇದ್ದಾರೆ ಜನಗಳು. ಈ ಪೇರೆಂಟ್ಸ್ಗೆ ಅದೊಂದು ಭ್ರಮೆ ಹುಟ್ಕೊಬಿಟ್ಟಿದೆ. ಅದಕ್ಕೆ ಯಾವುದೇ ಮಕ್ಕಳಾಗಿರ್ಬೋದು ಆ ವಾತಾವರಣ ಕ್ರಿಯೇಟ್ ಮಾಡಬೇಕು. ಆ ವಾತಾವರಣ ಇಲ್ಲದೆ ತಗೊಂಡಾಗ 6 ತಿಂಗಳು ಬಿಡಿ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಕಲ್ತ್ಬೋದು. ಚೈನೀಸು 6 ತಿಂಗಳು ಸಾಕು. ಚೈನಾದಲ್ಲಿ ಒಂದು ಮಾರ್ಕೆಟಲ್ಲಿ 6 ತಿಂಗಳು ಕೆಲಸ ಮಾಡಿದ್ರೆ ಚೈನೀಸ್ ಕಲಿಬೋದು. ಜಪಾನು ಇಲ್ಲೆಲ್ಲೋ ಸುಡುಗಾಡಲ್ಲಿ ಅದ್ಯಾವುದೋ, ಈಗ ಕನ್ನಡ ಮಾತಾಡ್ತಾ ಇದ್ದೀನಿ ನಾನು, ಜಪಾನ್ ಹೇಳ್ಕೊಡ್ಲಾ? ಸುಮಾರು ಜನ ಕೋಚಿಂಗ್ ಸೆಂಟರ್ ರನ್ ಮಾಡ್ತಾ ಇದ್ದಾರೆ, ಚೈನೀಸ್ ಹೇಳ್ಕೊಡ್ತಾ ಇದ್ದಾರೆ, ಯಾವುದೋ ಫ್ರೆಂಚ್ ಹೇಳ್ಕೊಡ್ತಾ ಇದ್ದಾರೆ, ಜರ್ಮನ್ ಹೇಳ್ಕೊಡ್ತಾ ಇದ್ದಾರೆ. ಕನ್ನಡಿಗರು ಕಲಿಬೇಕು ಅನ್ನೋ ಒಂದು 6 ತಿಂಗಳಲ್ಲಿ ಹೋಗಿದ್ದು ಆಟೋಮೆಟಿಕ್ ಕಲ್ತ್ಕೊಳ್ಬೋದು. ಸೊ ಇದು ಏನದು ಸಿಂಪಲ್ ರೂಲು ಆಯಿತಾ. ಅದಕ್ಕೆ ಮಕ್ಕಳನ್ನ ಸ್ಮಾರ್ಟ್ ಇಂಗ್ಲೀಷು, ಇಂಗ್ಲೀಷು, ಸುಡುಗಾಡು ಇಂಗ್ಲೀಷ್ ಯಾವುದೂ ಬೇಕಾಗಿಲ್ಲ. ಎಲ್ಲ ಎಲ್ಲಿ ಒಂದು 6 ತಿಂಗಳು ಎಲ್ಲರೂ ಕರ್ಕೊಂಡು ಹೋಗ್ಬಿಡಿ, ಅವರೇ ನೀಟಾಗಿ ಕಲ್ತ್ಕೊಂಡು ಬರ್ತಾರೆ. ಪ್ರಪಂಚದ ಜ್ಞಾನನೂ ಬರುತ್ತೆ, ವ್ಯವಹಾರ ಜ್ಞಾನನೂ ಬರುತ್ತೆ, ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ಪು ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 84ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 85 ನೋಡಿ. ಕ್ವಶನ್ ನಂಬರ್ 85ಅಲ್ಲಿ ಲವ್ನ 8 ಜೊತೆ ರಿಲೇಟ್ ಮಾಡಿದ್ದಾರೆ ಆಯಿತಾ. ಲವ್ ಇದೆ, ಇಲ್ಲಿ 8 ಇದೆ, ಪ್ರೀತಿ ಇದೆ, ಈ ಕಡೆ ದ್ವೇಷ ಇದೆ ಆಯಿತಾ. ಇದು ನೋಡಿದ್ರೆ ಗೊತ್ತಾಗುತ್ತೆ, ಇದು ಆಪೋಸಿಟ್ ವರ್ಡ್ಸ್ ಅಂತ. ಇವೆಲ್ಲ ಆಪೋಸಿಟ್ ವರ್ಡ್. ಲವ್ 8, ಪ್ರೀತಿ ದ್ವೇಷ. ಅದೇ ರೀತಿ ಫ್ರೆಂಡ್ ಆಪೋಸಿಟ್ ವರ್ಡ್ ಏನು? ಫ್ರೆಂಡ್ದು ಆಪೋಸಿಟ್ ವರ್ಡು ಎನಿಮಿ ಬರುತ್ತೆ ಆಯಿತಾ. ಎನಿಮಿ ಇದು ಆಗುತ್ತೆ, ಅಥವಾ ಫೋ ಆಗುತ್ತೆ, FOE ಇದು ಆಗುತ್ತೆ ಆಯಿತಾ. ಕನ್ನಡದಲ್ಲಿ ಸ್ನೇಹಿತ, ಶತ್ರು ಆಯಿತಾ. ಜಸ್ಟ್ ಆಪೋಸಿಟ್ ವರ್ಡ್ ಆಯಿತಾ.
ಕೊಡ್ತೀನಿ ಅದು ಲಿಸ್ಟು. ನೆಕ್ಸ್ಟು ಇನ್ನು ಸ್ವಲ್ಪ ದಿನ ಸೈನಿಕ್ ಮುಗಿದಾದ್ಮೇಲೆ ಇದೆಲ್ಲ ಆ್ಯಂಟನಮ್ಸು, ಸಿನಾನಮ್ಸು, ಸಿಮಿಲರ್ ವರ್ಡು, ಆಪೋಸಿಟ್ ವರ್ಡು, ಸಮಾನಾರ್ಥಕ ಪದಗಳು, ವಿರುದ್ಧ ಪದಾರ್ಥಗಳು ಒಂದು ವೀಡಿಯೋ ಮಾಡಿಬಿಟ್ಟು ಸೆಂಡ್ ಮಾಡ್ತೀನಿ ಆಯಿತಾ. ಅಲ್ಲಿ ತನಕ ಜಸ್ಟ್ ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 85ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 86 ನೋಡಿ. ಕ್ವಶನ್ ನಂಬರ್ 86ಅಲ್ಲಿ ಫಿಶ್ನ ಗಿಲ್ಸ್ ಜೊತೆ ರಿಲೇಟ್ ಮಾಡಿದ್ದಾನೆ ಆಯಿತಾ. ಫಿಶ್ ಅಂತ ಕೊಟ್ಟವನೇ, ಇಲ್ಲಿ ಗಿಲ್ಸ್ ಅಂತ ಕೊಟ್ಟವನೇ. ಫಿಶ್ನ ಗಿಲ್ಸ್ ಜೊತೆ ರಿಲೇಟ್ ಮಾಡಿದ್ದಾನೆ. ಕನ್ನಡದಲ್ಲಿ ಮೀನು ಅದನ್ನು ತಿಮಿರು ಅಥವಾ ಗಿಲ್ ಜೊತೆ ರಿಲೇಟ್ ಮಾಡಿದ್ದಾನೆ ಆಯಿತಾ. ಅದೇ ರೀತಿ ಮ್ಯಾನ್ ಅಥವಾ ಮನುಷ್ಯನ ಯಾವುದ್ರ ಜೊತೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾನೆ ಆಯಿತಾ. ಅಂದರೆ ಫಿಶ್ಶು ಗಿಲ್ಸ್ ಮುಖಾಂತರ ಉಸಿರಾಡುತ್ತೆ ಆಯಿತಾ. ಫಿಶ್ಶು ಗಿಲ್ಸ್ ಮುಖಾಂತರ ಉಸಿರಾಡುತ್ತೆ. ಕನ್ನಡದಲ್ಲಿ ಮೀನು ತಿಮಿರು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅಥವಾ ಗಿಲ್ ಅಂತ ಹೇಳ್ತಾರೆ. ಅದ್ರ ಮುಖಾಂತರ ಉಸಿರಾಡುತ್ತೆ. ಅಲ್ಲಿ ಫೋಟೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಗಿಲ್ಸ್ ಅಂದ್ರೆ ಏನು ಅಂತ. ಅದ್ರ ಮುಖಾಂತರ ಉಸಿರಾಡುತ್ತೆ. ಮನುಷ್ಯ ಯಾವುದ್ರ ಮುಖಾಂತರ ಉಸಿರಾಡೋದು? ಮೂಗಲ್ಲ, ಶ್ವಾಸಕೋಶ ಇದೆ, ಲಂಗ್ಸ್ ಇರೋದ್ರಿಂದ ಅದ್ರ ಮುಖಾಂತರ ಉಸಿರಾಟ ಮಾಡೋದು ಆಯಿತಾ. ಏನಿದೆ ಲಂಗ್ಸ್, ಮನುಷ್ಯನ ಲಂಗ್ಸ್ ಜೊತೆ ರಿಲೇಟ್ ಮಾಡ್ಬೋದು. ಮೂಗಲ್ಲ, ಮೂಗು ಎಂಟ್ರಿ ಪಾಯಿಂಟ್ ಅಷ್ಟೇ. ಆ್ಯಕ್ಚುಲಿ ಉಸಿರಾಟ ನಡೆಯೋದು ಲಂಗ್ಸ್, ಶ್ವಾಸಕೋಶ. ಅದು ಪ್ರೊನೌನ್ಸಿಯೇಷನ್ ತಪ್ಪಾಗ್ತಾ ಇದೆ ನಂದು ಕನ್ನಡದಲ್ಲೇ. ಶ್ವಾಸಕೋಶ, ಇದ್ರ ಮುಖಾಂತರ ಉಸಿರಾಡೋದು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಕ್ವಶನ್ ನಂಬರ್ 87 ನೋಡಿ. ಕ್ವಶನ್ ನಂಬರ್ 87ಅಲ್ಲಿ ಫ್ಲೋನ ರಿವರ್ ಜೊತೆ ರಿಲೇಟ್ ಮಾಡಿದ್ದಾರೆ ಆಯಿತಾ. ಫ್ಲೋನ ರಿವರ್ ಜೊತೆ ರಿಲೇಟ್ ಮಾಡಿದ್ದಾರೆ. ಕನ್ನಡದಲ್ಲಿ ಹರಿವು, ನದಿ ಜೊತೆ ರಿಲೇಟ್ ಮಾಡಿಬಿಟ್ಟು ಸ್ಟ್ಯಾಗ್ನೆಂಟ್ ಯಾವ ಜೊತೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಆಯಿತಾ. ಏನಿದೆ? ನದಿ ಯಾವಾಗಲೂ ಹರಿತಾ ಇರುತ್ತೆ ಆಯಿತಾ. ರಿವರ್ ಯಾವಾಗಲೂ ಫ್ಲೋ ಆಗ್ತಾ ಇರುತ್ತೆ, ನದಿ ಯಾವಾಗಲೂ ಹರಿತಾ ಇರುತ್ತೆ ಆಯಿತಾ. ಸ್ಟ್ಯಾಗ್ನೆಂಟ್ ಅಂದರೆ ನಿಶ್ಚಲ ಅಂತಲೂ ಹೇಳ್ಬೋದು, ಅಥವಾ ನಿಂತ ನೀರು ಅಂತ ಹೇಳ್ಬೋದು, ಅಥವಾ ಸ್ಥಗಿತ ಅಂತ ಹೇಳ್ಬೋದು ಆಯಿತಾ. ನೀರು ಒಂದೇ ಕಡೆ ಇದ್ದರೆ ಅದನ್ನು ಸ್ಟ್ಯಾಗ್ನೆಂಟ್ ಅಂತ ಹೇಳ್ತಾರೆ, ಅಥವಾ ನಿಂತ ನೀರು ಅಂತ ಹೇಳ್ತಾರೆ. ಎಲ್ಲಿ ನಿಂತಿರೋದು? 4 ಆಪ್ಷನ್ ಕೊಟ್ಟಿದ್ದಾರೆ. ಎಲ್ಲಿ ನಿಂತಿರುತ್ತೆ ನೀರು? ಪೂಲಲ್ಲಿ ನಿಂತಿರುತ್ತೆ. ಕೊಳ, ಕನ್ನಡದಲ್ಲಿ ಕೊಳದಲ್ಲಿ ನೀರು ನಿಂತಿರುತ್ತೆ ಆಯಿತಾ. ಮಳೆ ಬಿದ್ದಾಗ ನೀರು ನಿಂತಿರುತ್ತಾ? ಮಳೆ ಬಿದ್ದಾಗ ನೀರು ನಿಂತಿರಲ್ಲ, ಹರ್ಕೊಂಡು ಹೋಗ್ತಾ ಇರುತ್ತೆ. ಹೊಳೆಲಿ ನೀರು ನಿಂತಿರುತ್ತೆ, ಹೊಳೆಲೂ ಅಷ್ಟೇ ಹರ್ಕೊಂಡು ಹೋಗ್ತಾ ಇರುತ್ತೆ. ಕೊಚ್ಕೊಂಡು ಹೋಗ್ತೀರ ನೀವೇನಾರು ಸ್ವಿಮ್ ಬರ್ದಂತೆ, ಹೊಳೆಲಿ ಏನಾರು ಈಜು ಹೊಡಿಯೋಕೆ ಹೋದ್ರೆ ಕೊಚ್ಕೊಂಡು ಹೋಗ್ತೀರ, ಹರಿತಾ ಇರುತ್ತೆ. ಕಾಲುವೆಲಿ ನೀರು ನಿಂತಿರುತ್ತಾ? ಕಾಲುವೆಲ್ಲೂ ಅಷ್ಟೇ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ ಆಯಿತಾ. ರಿವರ್ನ ಫ್ಲೋ ಜೊತೆ ರಿಲೇಟ್ ಮಾಡಿದ್ರೆ ಸ್ಟ್ಯಾಗ್ನೆಂಟ್ನ ಪೂಲ್ ಅಥವಾ ಕೊಳ ಜೊತೆ ರಿಲೇಟ್ ಮಾಡೋದು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 88 ನೋಡಿ. ಕ್ವಶನ್ ನಂಬರ್ 88ಅಲ್ಲಿ ಡಾಗ್ನ ರೇಬಿಸ್ ಜೊತೆ ರಿಲೇಟ್ ಮಾಡಿದ್ದಾರೆ ಆಯಿತಾ. ನಾಯಿನ ರೇಬಿಸ್ ರೋಗದ ಜೊತೆ ರಿಲೇಟ್ ಮಾಡಿಬಿಟ್ಟು ಮಸ್ಕಿಟೋನ ಯಾವುದ್ರ ಜೊತೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ ಆಯಿತಾ. ಸಾಮಾನ್ಯವಾಗಿ ರೇಬಿಸು ನಾಯಿಯಿಂದ ಬರುತ್ತೆ. ರೇಬಿಸ್ ಅಥವಾ ರೇಬಿಸ್ ರೋಗ ಅಥವಾ ಕಾಯಿಲೆ ಡಾಗಿಂದ ಬರುತ್ತೆ. ಸೊಳ್ಳೆಯಿಂದ ಯಾವ್ದು ಬರುತ್ತೆ? ಸೊಳ್ಳೆಯಿಂದ ಮಲೇರಿಯಾ ಬರುತ್ತೆ ಆಯಿತಾ. ಡೆಂಗ್ಯೂ ಬರುತ್ತೆ, ಚಿಕನ್ ಗುನ್ಯಾ ಬರುತ್ತೆ, ಸುಮಾರು ರೋಗಗಳು ಬರುತ್ತೆ. ಆದರೆ ಆಪ್ಷನ್ ಕೊಟ್ಟಿರೋದು ಬೆಸ್ಟ್ ಆಪ್ಷನ್ ಅಂದರೆ ಮಲೇರಿಯಾ ಆಯಿತಾ. ಮಲೇರಿಯಾ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಇನ್ನು ನೋಡಿ, ಇನ್ನೊಂದು ಮುಖ್ಯವಾದ ವಿಷಯ, ರೇಬಿಸು ಭಯಂಕರ ಡೇಂಜರಸ್ ರೋಗ, ತುಂಬ ಭಯಾನಕವಾದ ರೋಗ. ಅಕಸ್ಮಾತ್ ನಾಯಿ ಏನಾರ ಕಚ್ಚಿಬಿಟ್ಟು ಅವ್ರೇನಾರ ಇಂಜೆಕ್ಷನ್ನು ಏನಾರ ತಗೊಳ್ಳಿಲ್ಲ ಅಂದರೆ ಸ್ವಲ್ಪ ದಿನ 3 ರಿಂದ 6 ತಿಂಗಳೊಳಗಡೆ ನಾಯಿ ಥರನೇ ಬೊಗಳಕ್ಕೆ ಶುರು ಮಾಡ್ಕೊಬಿಡ್ತಾರೆ ಅವರು. ಯಾವುದೇ ಮನುಷ್ಯ ಆಗಿರ್ಬೋದು, ರೇಬಿಸ್ ರೋಗ ಬಂದರೆ ಸೇಮ್ ನಾಯಿ ಥರನೇ ಬೊಳಕ್ಕೆ ಶುರು ಮಾಡ್ಕೊಬಿಡ್ತಾರೆ. ಯಾವುದೋ ಒಂದು ಚಿಕ್ಕದ್ರಲ್ಲಿ ಒಂದು ಅಂಬರೀಷ್ ಫಿಲಮ್ ನೋಡಿದ್ದೆ, ಅಯ್ಯಪ್ಪ, ಅದ್ರಲ್ಲಿ ನಿಜವಾಗ್ಲೂ ಭಯಂಕರವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂಬರೀಷ್ ಅವರು ಆಯಿತಾ. ನಾಯಿ ಏನೋ ಕಚ್ಚಿಬಿಡುತ್ತೆ, ಅದು ಜನಗಳಿಗೆ ಪಬ್ಲಿಕ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂದ್ಬಿಟ್ಟು ಆ ರೀತಿ ಮೂವ್ ಮಾಡಿದರು. ಆಲ್ಮೋಸ್ಟ್ ಕೊನೆಯಲ್ಲಿ ಅವನು ಯಾವುದು ಮೆಡಿಸಿನ್ ತೊಗೊಂಡಿರಲಿಲ್ಲ ಅನಿಸುತ್ತೆ, ನಾಯಿ ಥರನೇ ಬೋಳೋಕ್ಕೆ ಶುರು ಮಾಡ್ಕೊಬಿಡ್ತಾನೆ. ಈಗಲೂ ಯೂಟ್ಯೂಬಲ್ಲಿ ನೋಡಿದ್ದು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ ಆಯಿತಾ. ಆಲ್ಮೋಸ್ಟ್ ನಾಯಿ ಥರನೇ ಬೋಳೋಕ್ಕೆ ಶುರು ಮಾಡ್ಕೊಬಿಡ್ತಾರೆ. ಅದರಿಂದ ಅದರಲ್ಲೂ ಮಕ್ಕಳು ಏನು ಮಾಡಿ ಗೊತ್ತಾ, ಇನ್ ಕೇಸ್ ನಾಯಿ ಏನಾರು ಕಚ್ಚಿದ್ರೆ ಏನು ಮಾಡಬೇಕು? ಇಮಿಡಿಯೇಟಾಗಿ ಮನೆಗೆ ಹೋಗಿ ಪೇರೆಂಟ್ ಕೇಳಿ ಆಯಿತಾ. ಪೇರೆಂಟ್ ಕೇಳಾದ್ಮೇಲೆ ಏನು ಮಾಡಿ, ಕ್ಲೀನಾಗಿ ಸೋಪ್ ಹಾಕೊಂಡು ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಇಮಿಡಿಯೇಟಾಗಿ ಜನರಲ್ ಹಾಸ್ಪಿಟ್ಲಿಗೆ ಹೋಗಿ. ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಇರುತ್ತಲ್ಲ, ಜಿಲ್ಲಾಸ್ಪತ್ರೆ ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಬೇಡಿ. ಯಾಕೆಂದರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇದಕ್ಕೆ ಮೆಡಿಸಿನ್ ಇಲ್ಲ ಆಯಿತಾ, ಇದಕ್ಕೆ ಇಂಜೆಕ್ಷನ್ನು ಇರಲ್ಲ. ಆದ್ದರಿಂದ ಎಲ್ಲ ಯಾರಿಗೆ ನಾಯಿ ಕಚ್ಚಿರುತ್ತೆ ಅವರು ಜಿಲ್ಲಾಸ್ಪತ್ರೆಗೆ ಹೋಗ್ಬೇಕು. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ಇರುತ್ತೆ ಪ್ರತಿಯೊಂದು ಜಿಲ್ಲೆನೂ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕೊಡ್ತಾರೆ. ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ಅಬ್ಸರ್ವೇಷನ್ ಎಲ್ಲ ಇಡ್ತಾರೆ. ಯಾವುದೇ ಕಾರಣಕ್ಕೂ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಡಿ, ಟೈಮ್ ವೇಸ್ಟ್ ಆಗುತ್ತೆ ಆಯಿತಾ. ವಿತಿನ್ 6 ಅವರ್ ಒಳಗಡೆ ಹೋಗಬೇಕು ಆಯಿತಾ. ನಾಯಿ ಕಚ್ಚಿದ್ದ 6 ಗಂಟೆ ಒಳಗಡೆ ಹೋಗಬೇಕು. ಮುಂಚೆ ಏನು ಮಾಡಬೇಕು,
ನೀಟಾಗಿ ಸೋಪ್ ಹಾಕೊಂಡು ತೊಳೆದ್ಬಿಟ್ಟು ಮತ್ತು ಯಾವ ನಾಯಿ ಕಚ್ಚಿದೆ ಅದೆಲ್ಲ ಫೋಟೋ ಎಲ್ಲ ಫೋಟೋ ಇಟ್ಕೊಳ್ಳಿ ಮತ್ತು ಅಬ್ಸರ್ವೇಷನ್ ಇಡಿ. ಅದನ್ನು ಏನಾಗಿ ಸಿಕ್ಕರೆ ತೆಗೆದು ಕೂಡಾಕಿ, ಯಾಕೆಂದರೆ ಅದ್ರ ಬಿಹೇವಿಯರ್ ಚೇಂಜ್ ಆಗುತ್ತೆ. ಮನುಷ್ಯಂಗೆ ಕಚ್ಚಾದ್ಮೇಲೆ ನಾಯಿದು ಬಿಹೇವಿಯರ್ ಚೇಂಜ್ ಆಗುತ್ತೆ ಮತ್ತು ಮನುಷ್ಯಂದು ಬಿಹೇವಿಯರ್ ಚೇಂಜ್ ಆಗುತ್ತೆ. ಅದಕ್ಕೆ ಅದನ್ನೆಲ್ಲ ಅಬ್ಸರ್ವೇಷನ್ ಇಟ್ಟಿರ್ತಾರೆ. ಅದರಿಂದ ದಯವಿಟ್ಟು ಯಾರೇ ನಾಯಿ ಕಚ್ಚಿದ್ರೆ ಅದು ಚಿಕ್ಕ ಮಕ್ಕಳು ಎದುರ್ಕೋಬೇಡಿ, ಧೈರ್ಯವಾಗಿ ಹೋಗಿ ಮನೇಲಿ ಹೇಳಿ. ಮತ್ತು ಇನ್ನೊಂದು ನಾಯಿ ಏನಾದ್ರು ಬೋಳ್ಕೊ ಬಂದರೆ ಎದುರ್ಕೋಬೇಡಿ. ಅದು ಒಂದು ಸಿಂಪಲ್ ರೂಲ್ ಇದೆ ಅದು, ಆಯಿತಾ? ಯಾವ್ದಾರ ನಾಯಿ ನಿಮ್ಮನ್ನೇನೋ ಅಟ್ಟಾಡ್ಸ್ಕೊಬರೋದು ಕಚ್ಚಕ್ಕೆ ಏನಾರು ಬಂದರೆ ದಯವಿಟ್ಟು ಎದುರ್ಕೋಬೇಡಿ. ಏನು ಮಾಡಿ ಅಂದರೆ ಸ್ಟ್ಯಾಂಡ್ ಸ್ಟಿಲ್, ಸುಮ್ಮನೆ ಹಿಂಗೆ ನಿಂತ್ಕೋಬೇಡಿ, ಅಳ್ಳಾಡಬೇಡಿ, 1 ಇಂಚು ಅಳ್ಳಾಡಬೇಡಿ, ಜಸ್ಟ್ ಕಣ್ಣಲ್ಲಿ ನೋಡ್ಕೊಂಡು ಹಿಂಗೆ ನಿಂತ್ಕೊಬೇಡಿ. ಒಂದು ಸ್ವಲ್ಪ ಮಾಡಿ. ನಾಯಿ ಎಲ್ಲ ಹುಲಿ ಸಿಂಹನೂ ಏನು ಮಾಡಲ್ಲ, ಹುಲಿ ಸಿಂಹ ಕರಡಿನೂ ನಿಮ್ಗೇನು ಮಾಡಲ್ಲ, ಆಯಿತಾ? ಸುಮ್ಮನಿದ್ರೆ ಆ ಬ್ರಹ್ಮನೂ ಏನು ಮಾಡೋಕ್ಕಲ್ಲ. ಅದೊಂದು ಪ್ರವರ್ಬ್ ಇದೆ, ಸುಮ್ಮನಿರೋನ್ನ ಬ್ರಹ್ಮನೂ ಏನು ಮಾಡಲ್ವಂತೆ. ಅದೇ ರೀತಿ ನಾಯಿ ಏನಾರು ಅಟ್ಟಾಡ್ಸ್ಕೊಬಂದರೆ, ಯಾವುದೇ ಪ್ರಾಣಿ ಅಟ್ಟಾಡ್ಸ್ಕೊಬಂದರೆ, ಅದ್ರಲ್ಲಿ ಹುಲಿ ಸಿಂಹ ಚಿರತೆ ಅವೇನು ಇರಲ್ಲ ಬಿಡಿ ಸಿಟಿ ಒಳಗಡೆ ಅಥವಾ ಹಳ್ಳಿಗಳಲ್ಲಿ. ಪರ್ಟಿಕ್ಯುಲರ್ ನಾಯಿ ಏನಾರು ಅಟ್ಟಾಡ್ಸ್ಕೊಬಂದರೆ ಸುಮ್ಮನೆ ನಿಂತ್ಕೊಬೇಡಿ, ಅಳ್ಳಾಡಕ್ಕೆ ಹೋಗ್ಬೇಡಿ, ಸುಮ್ಮನೆ ಬೊಗಳ್ಕೊಂಡು ಅದೇ ಹೋಗುತ್ತೆ. ಯಾವ ನಾಯಿನ ಕಚ್ಚಲ್ಲ, ರಿಯಾಕ್ಟ್ ಮಾಡಿದ್ರೆ ಕಚ್ಚುತ್ತೆ, ಓಡೋದ್ರೆ ಅಟ್ಟಾಡ್ಸ್ಕೊಂಬಂದು ಕಚ್ಚುತ್ತೆ. ಸುಮ್ಮನೆ ನಿಂತರೆ ಯಾವುದೇ ಕಾರಣಕ್ಕೂ ಕಚ್ಚಲ್ಲ. ಇದು ಮೈಂಡಲ್ಲಿ ಇರಲಿ, ಆಯಿತಾ? ಸೊ ಕ್ವಶನ್ ನಂಬರ್ 88ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 89 ನೋಡಿ. ಕ್ವಶನ್ ನಂಬರ್ 89ನಲ್ಲಿ ವಿಕ್ಟರಿನ ಜಾಯ್ ಅದ್ರ ಜೊತೆ ರಿಲೇಟ್ ಮಾಡಿದ್ದಾರೆ, ಆಯ್ತಾ? ವಿಕ್ಟರಿನ ಜಾಯ್, ಗೆಲುವನ್ನ ಸಂತೋಷದ ಜೊತೆ ರಿಲೇಟ್ ಮಾಡಿದ್ದಾರೆ. ಮಾಡಿಬಿಟ್ಟು ಕೊಟ್ಟಿಲ್ಲ ಇದು ಯಾವುದನ್ನು ಸಾರೋ ಅಥವಾ ದುಃಖದ ಜೊತೆ ರಿಲೇಟ್ ಮಾಡಿದ್ದಾರೆ, ಆಯಿತಾ? ಗೆದ್ದಾಗ ಏನಾಗುತ್ತೆ, ಯಾವುದೇ ಒಂದು ವಿಷಯದಲ್ಲಿ ಎಕ್ಸಾಮು, ಪರೀಕ್ಷೆ ಅಥವಾ ಜೀವನದಲ್ಲಿ ಯಾವುದೋ ಒಂದು ಕಾಂಪಿಟೇಷನ್, ಯಾವುದೇ ಒಂದು ಗೆದ್ದಾಗ ಏನಾಗುತ್ತೆ, ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ, ಆಯಿತಾ? ಚೇರ್ಫುಲ್ ಆಗುತ್ತೆ. ಅದೇ ರೀತಿ ಯಾವಾಗ ನಮಗೆ ದುಃಖ ಆಗೋದು, ಸಾರೋ ಅಥವಾ ದುಃಖ ಯಾವಾಗ? ಅದು ಸೋತಾಗ, ಡಿಫೀಟ್, ಸೋತಾಗ ಸಾರೋ ಅಥವಾ ದುಃಖ ಆಗುತ್ತೆ. ಕನ್ನಡದಲ್ಲಿ ಸೋಲು ಅಥವಾ ಸೋತಾಗ, ಆಯಿತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಬರುತ್ತೆ, ಆಯಿತಾ? ನೀವೆಲ್ಲ ನೋಡಿರ್ಬೋದು, ಸುಮಾರು ಜನ ಮಾಂಕ್ಸ್ ಅಂತ ಇರ್ತಾರೆ, ಆಯಿತಾ? ಬುದ್ಧ ಫಾರ್ ಎಕ್ಸಾಂಪಲ್, ಗ್ರೇಟೆಸ್ಟ್ ಮಾಂಕ್ ಅಂದರೆ ಬುದ್ಧ. ಅವ್ರಿಗೆ ಸೋಲು ಗೆಲುವು ಇದ್ರ ಬಗ್ಗೆ ಡಿಫ್ರೆನ್ಸ್ ಇರಲ್ಲ, ಆಯಿತಾ? ಜನನ ಮರಣ, ಹುಟ್ಟು ಸಾವು, ಸೋಲು ಗೆಲುವು ಅದ್ರ ಬಗ್ಗೆ ಡಿಫ್ರೆನ್ಸ್ ಇರಲ್ಲ. ಯಾಕಂದರೆ ಅವರು ಗೆದ್ದಾಗ ಖುಷಿ ಪಡಲ್ಲ, ಸೋತಾಗ ಅಳಕ್ಕೆ ಹೋಗಲ್ಲ. ಸ್ಥಿತಪ್ರಜ್ಞ ಅಂತ ಹೇಳ್ತಾರೆ, ಆಯಿತಾ? ಈಕ್ವಿಲಿಬ್ರಿಯಮ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಸ್ಥಿತಪ್ರಜ್ಞ ಅಂತ ಹೇಳ್ತಾರೆ. ಇದೆಲ್ಲ ಯಾವಾಗ ಬರುತ್ತೆ ಅಂದರೆ ನಾವು ಮೆಡಿಟೇಷನ್ ಮಾಡಿದಾಗ ಬರುತ್ತೆ. ಮೆಡಿಟೇಷನ್, ಯೋಗ, ಪ್ರಾಣಾಯಾಮ ಮಾಡಿದಾಗ ಇದನ್ನು ಡೆವಲಪ್ ಮಾಡ್ಕೋಬೋದು. ಅಕಸ್ಮಾತ್ ನಾನೇ ಆಗಿರಲಿ, ನೀವೇ ಆಗಿರಲಿ, ಯಾರೇ ಆಗಿರಲಿ, ಯಾವುದೋ ಒಂದು ಕಾಂಪಿಟೇಷನ್ ಏನೆಲ್ಲ ಗೆದ್ದಾಗ ತುಂಬ ಖುಷಿಯಾಗಿರ್ತೀವಿ ಅಂದರೆ, ಆಯಿತಾ? ಯಾವುದೋ ಒಂದು ಕಾಂಪಿಟೇಷನ್ನು ಅಥವಾ ಎಕ್ಸಾಮ್ ಏನೇ ಒಂದು ಇರ್ಬೋದು, ಯಾವುದೋ ಒಂದು ಗೆದ್ದಾಗ ತುಂಬ ಖುಷಿಯಾಗಿರ್ತೀವಿ ಅಂದರೆ ಸೋತಾಗ ಅಷ್ಟೇ ದುಃಖದಲ್ಲಿರ್ತೀವಿ ನಾವು, ಆಯಿತಾ? ಇದು ನೆನಪಿರಲಿ, ಆಯಿತಾ? ಗೆದ್ದಾಗ ತುಂಬ ಹೈ ಲೆವೆಲ್ ಖುಷಿಯಾಗಿರ್ತೀವಿ ಅಂದರೆ ಸೋತಾಗ ಲೋ ಲೆವೆಲಲ್ಲಿ ಗೊಳೋ ಅಂತ ಹೇಳ್ತಾ ಕೂತಿರ್ತೀವಿ, ಆಯಿತಾ? ಅದಕ್ಕೆ ಒಂದು ಸ್ವಲ್ಪ ಅದನ್ನು ಮೈಂಡ್ನ ಕಂಟ್ರೋಲ್ ಇಟ್ಕೋಬೋದು. ಗೆದ್ದಾಗ ಉಗೆ ಅಂದ್ಬಿಟ್ಟು ಖುಷಿಯ ಏನು ಆಡೋದು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು. ಆಗ ಮೈಂಡ್ ಕಂಟ್ರೋಲ್ ಆದರೆ ಸೋತಾಗಲೂ ನಾವು ಕಂಟ್ರೋಲಲ್ಲಿ ಇರ್ತೀವಿ. ಇಲ್ಲ ಅಂದರೆ ಆಗ ತಡೆಯೋಕ್ಕಾಗಲ್ಲ, ಸೋತಾಗಲೂ ತಡೆಯೋಕ್ಕಾಗಲ್ಲ, ಗೆದ್ದಾಗಲೂ ತಡೆಯೋಕ್ಕಾಗಲ್ಲ. ಅದನ್ನೆಲ್ಲ ಯಾವ ರೀತಿ ಬರುತ್ತೆ ಅಂದರೆ ಮೆಡಿಟೇಷನ್ ಮಾಡೋದ್ರಿಂದ ಬರುತ್ತೆ, ಯೋಗ, ಪ್ರಾಣಾಯಾಮ, ಭಗವದ್ಗೀತೆ ಪುಸ್ತಕ ಓದೋದ್ರಿಂದ ಬರುತ್ತೆ, ಮತ್ತು ಫಿಲಾಸಫಿಕಲ್ ಥಾಟ್ಸು ಬುಕ್ಕು, ಫಿಲಾಸಫರ್ ಬುಕ್ ಎಲ್ಲ ಓದೋದ್ರಿಂದ ಬರುತ್ತೆ, ಆಯಿತಾ? ಅದಕ್ಕೆ ಯಾವಾಗಲೂ ಸೋಲು ಗೆಲುವು ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು. ಈಗ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮದು ಯುಗಾದಿ ಹಬ್ಬ ಬರುತ್ತಲ್ಲ, ಯುಗಾದಿ ಹಬ್ಬ ಅದು ಬೆಸ್ಟ್. ಅದಕ್ಕೆ ನೋಡಿ, ಯುಗಾದಿ ಹಬ್ಬದ ದಿನ ಪ್ರಸಾದ ಕೊಡ್ತಾರೆ, ಬೇವು ಬೆಲ್ಲ. ಜೀವನ ಇರೋದೇ ಹಾಗೆ, ಆಯಿತಾ? ಸುಖ ದುಃಖ, ಸಾವು ನೋವು, ಸಂತೋಷ ಖುಷಿ ಎರಡೂ ಇರುತ್ತೆ, ಮಿಕ್ಸರ್ ಇರುತ್ತೆ. ಅದನ್ನು ನಾವು ಸಮಾನವಾಗಿ ಸ್ವೀಕರಿಸಬೇಕು. ಗೆದ್ದಾಗ ಗೊಳೋ ಏನೋ ಒಂಥರ ಕುಣಿದು ಕುಪ್ಪಳಿಸೋದು, ಸೋತಾಗ ಗೊಳೋ ಅಂತ ರಗ್ಗುಚ್ಕೊಂಡು ಅಳೋದು, ಬೆಡ್ಶೀಟ್ ಒತ್ಕೊಂಡು ಗುಳೋ ಅಂತ ಅಳೋದು ಇಲ್ಲ, ಬೇಡ. ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಬೇಕು, ಕಂಟ್ರೋಲ್ ಮಾಡ್ಕೋಬೇಕು, ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಮಾಡ್ಕೊಂಡಾಗ ಅದಕ್ಕೆ ಒಂದು ಜೀವನಕ್ಕೆ ಒಂದು ಮೀನಿಂಗ್ ಬರುತ್ತೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ ಜೀವನ. ಯಾವುದೋ ಒಂದು ಎಕ್ಸಾಮಲ್ಲಿ ಸೋತ ಅಂದ್ಬಿಟ್ಟು ತುಂಬ ತೀರಾ ಡಿಪ್ರೆಷನ್ಗೆ ಹೋಗೋದು, ಸ್ವಲ್ಪ ಜನ ಡಿಪ್ರೆಷನ್ ಹೋಗ್ಬಿಡ್ತಾರೆ, ಆಯಿತಾ? ಸ್ವಲ್ಪ ಜನ ಗೆದ್ದು ಹುಚ್ಚರಾಗ್ಬಿಡ್ತಾರೆ, ಅವ್ರಿಗೆ ಆರೋಗ್ಯನ್ಸಿ ಅದೆಲ್ಲ ಬಂದು ಹುಚ್ಚರಾಗ್ಬಿಡ್ತಾರೆ, ಆಯಿತಾ? ಅವೆರಡನ್ನೂ ಒಂದು ಸಮಾನವಾಗಿ ನೋಡೋದು. ಸೋಲು ಗೆಲುವನ್ನು ಯಾರು ಸಮಾನವಾಗಿ ನೋಡ್ತಾನೆ ಅವನು ದೇವ್ರಿಗೆ ಸಮಾನ, ಆಯಿತಾ? ಸೋಲು ಗೆಲುವು, ಹುಟ್ಟು ಸಾವು, ದುಃಖ, ಸಂತೋಷ ಇವೆಲ್ಲ ಯಾರು ಸಮಾನವಾಗಿ ನೋಡ್ತಾನೆ ಅವನು ದೇವಮಾನವ ಅಂತ ಕರಿಬೋದು, ಅಂದರೆ ಡೆಮಿಗಾಡ್ ಅಂತ ಕರಿಬೋದು, ಆಯಿತಾ? ಜಸ್ಟ್ ಇದು ಹ್ಯೂಮನ್ ಟೆಂಡೆನ್ಸೀಸ್, ಹ್ಯೂಮನ್ ಫೀಲಿಂಗ್ಸು ಕೊಟ್ಟಿದ್ದಾರೆ, ಆನ್ಸರ್ ಮಾಡಿದ್ವಿ. ಕ್ವಶನ್ ನಂಬರ್ 89ಗೆ ಆನ್ಸರ್ ಇರುತ್ತೆ, ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 90 ನೋಡಿ. ಕ್ವಶನ್ ನಂಬರ್ 90ಲಿ 169ನ 13ಗೆ ರಿಲೇಟ್ ಮಾಡಿದರೆ, ಮಾಡಿಬಿಟ್ಟು 289ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ, ಆಯಿತಾ? ನೋಡಿದ ತಕ್ಷಣ ಗೊತ್ತಾಗುತ್ತೆ ನೋಡಿ. 13, 169, 289
ನಂಬರ್ ನೋಡಿದ ತಕ್ಷಣ ಫ್ಲಾಶ್ ಆಗ್ಬೋದು. ಡೇಟ್ ಆಫ್ ನಂಬರ್ ನಿಮ್ದು ಯಾವುದೋ ಒಂದು ಡೇಟ್ ನೋಡಿದ ತಕ್ಷಣ ನಿಮ್ಮದು ಡೇಟ್ ಆಫ್ ಬರ್ತ್ ನೆನಪಾಗುತ್ತಲ್ಲ, ಆ ರೀತಿ ಫ್ಲಾಶ್ ಆಗಬೇಕು. ಆಯಿತಾ? ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 169 13 ಆಗುತ್ತೆ. ಆಯಿತಾ? ಅದೇ ರೀತಿ ಸ್ಕ್ವೇರ್ ರೂಟ್ ಆಫ್ 289 ಏನಾಗುತ್ತೆ 17 ಬರುತ್ತೆ. ಅಥವಾ ಇದು 13 ಸ್ಕ್ವೇರ್ ಆಗುತ್ತೆ. 13 ಸ್ಕ್ವೇರು ಅಂದರೆ 169 ಆಗುತ್ತೆ. ಇದೇನಾಗುತ್ತೆ 17 ಸ್ಕ್ವೇರ್ ಆಗುತ್ತೆ. 17 ಸ್ಕ್ವೇರ್ ಅಂದರೆ 289. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರು ಬಿ. ನಂಬರ್ 91 ನೋಡಿ. ಕ್ವಶನ್ ನಂಬರ್ 91ನಲ್ಲಿ ಮೇಜರ್ನ ಬೆಟಾಲಿಯನ್ಗೆ ರಿಲೇಟ್ ಮಾಡಿದ್ದಾರೆ. ಆಯಿತಾ? ಮೇಜರ್ ಅಂದರೆ ಬೆಟಾಲಿಯನ್ಗೆ ರಿಲೇಟ್ ಮಾಡಿದ್ದಾರೆ. ಮಾಡಿಬಿಟ್ಟು ಕರ್ನಲ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ. ಆಯಿತಾ? ಕರ್ನಲ್ನ ರೆಜಿಮೆಂಟ್ಗೆ ರಿಲೇಟ್ ಮಾಡ್ಬೋದು. ಆಯಿತಾ? ಸ್ಪೆಲ್ಲಿಂಗ್ ಏನಿದೆ, ಕರ್ನಲ್ನ ರೆಜಿಮೆಂಟ್ಗೆ ರಿಲೇಟ್ ಮಾಡ್ಬೋದು. ಕನ್ನಡದಲ್ಲೂ ಸೇಮ್ ಇದೆ ರೆಜಿಮೆಂಟು. ಆಯಿತಾ? ರೆಜಿಮೆಂಟ್ಗೆ ರಿಲೇಟ್ ಮಾಡ್ಬೋದು. ಆಯಿತಾ? ಬೆಟಾಲಿಯನ್ ಅಂದರೆ ಇಂಡಿವಿಜುವಲ್ ಟೀಮ್ ಅಂತ. ಆಯಿತಾ? ಸಿಂಗಲ್ ಟೀಮು ಅಥವಾ ಇಂಡಿವಿಜುವಲ್ ಟೀಮ್ ಅಂತ. ಇಂಡಿವಿಜುವಲ್ ಅಂದರೆ ಇಂಡಿವಿಜುವಲ್ ಟೀಮ್ ಅಂತ, ಸಿಂಗಲ್ ಟೀಮ್ ಅಂತ. ಆಯಿತಾ? ಸಿಂಗಲ್ ಟೀಮ್ ಅಂತ. ರೆಜಿಮೆಂಟ್ ಅಂದರೆ ಇದರಲ್ಲಿ ನಂಬರ್ ಆಫ್ ಬೆಟಾಲಿಯನ್ಸ್ ಇರುತ್ತೆ ಇದರಲ್ಲಿ. ಆಯಿತಾ? ಮೆನಿ ಬೆಟಾಲಿಯನ್ಸ್ ಇರುತ್ತೆ. ಬೆಟಾಲಿಯನ್ ಸ್ಪೆಲ್ಲಿಂಗ್ ಏನಪ್ಪ? ಬೆಟಾಲಿಯನ್ಸ್ ಇರುತ್ತೆ. ಆಯಿತಾ? ಅಂದರೆ 3-4 ಬೆಟಾಲಿಯನ್ ಸೇರಿ ರೆಜಿಮೆಂಟ್ ಆಗಿರುತ್ತೆ. 3-4 ಬೆಟಾಲಿಯನ್ ಸೇರಿ ರೆಜಿಮೆಂಟ್ ಆಗಿರುತ್ತೆ. ಇಲ್ಲಿ ಬೆಟಾಲಿಯನ್ ಅಂದರೆ ಒಂದೇ ಒಂದು ಸಿಂಗಲ್ ಟೀಮ್ ಇರುತ್ತೆ. ಒಂದು 20, 30 ಅಥವಾ 50 ಜನದ್ದು ಒಂದು ಗ್ರೂಪ್ ಆಫ್ ಸೋಲ್ಜರ್ಸ್ ಇರುತ್ತೆ. ಆಯಿತಾ? ಆಪ್ಷನ್ ಏನು ಬರ್ತಾ ಇದಕ್ಕೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 91ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 92 ನೋಡಿ. ಕ್ವಶನ್ ನಂಬರ್ 92 ಅಲ್ಲಿ ಆಟಮ್ನ ಮಾಲಿಕ್ಯೂಲ್ಗೆ ರಿಲೇಟ್ ಮಾಡಿದರೆ. ಆಯಿತಾ? ಆಟಮ್ನ ಮಾಲಿಕ್ಯೂಲ್ಗೆ ರಿಲೇಟ್ ಮಾಡಿದರೆ, ಕನ್ನಡದಲ್ಲಿ ಪರಮಾಣುನ ಅಣುಗೆ ರಿಲೇಟ್ ಮಾಡಿದರೆ. ಮಾಡಿಬಿಟ್ಟು ಸೆಲ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ. ಆಯಿತಾ? ಕೋಶನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ. ಆಯಿತಾ? ಇಲ್ಲಿ ನೋಡಿ, ಏನು ಗೊತ್ತಾ, 3-4 ಆಟಮ್ ಸೇರಿ ಮಾಲಿಕ್ಯೂಲ್ ಆಗಿರುತ್ತೆ. ಆಯಿತಾ? ಮಾಲಿಕ್ಯೂಲ್ ಅಂದರೆ ಗ್ರೂಪ್ ಆಫ್ ಆಟಮ್ಸ್ ಅಂತ. ಮಾಲಿಕ್ಯೂಲ್ ಅಂದರೆ GROUP, ಗ್ರೂಪ್ ಆಫ್ ಆಟಮ್ಸ್ ಅಂತ. 3-4 ಆಟಮ್ ಸೇರಿ ಮಾಲಿಕ್ಯೂಲ್ ಆಗಿರುತ್ತೆ. ಆಯಿತಾ? ಅದೇ ರೀತಿ ಸೆಲ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂದರೆ ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ಗೆ ರಿಲೇಟ್ ಮಾಡ್ಬೋದು ಅಥವಾ ಒಂದು ಜೀವಿಗೆ ರಿಲೇಟ್ ಮಾಡ್ಬೋದು. ಕನ್ನಡದಲ್ಲಿ ಜೀವಿ ಅಂತ ಹೇಳ್ತಾರೆ. ಆಯಿತಾ? ಒಂದು ಜೀವಿ ಅಂದರೆ ಅದರಲ್ಲಿ ಆರ್ಗ್ಯಾನಿಸಮ್ ಅಥವಾ ಜೀವಿ ಅಂದರೆ ಅದನ್ನು ಗ್ರೂಪ್ ಆಫ್ ಸೆಲ್ಸ್ ಅಂತ ಹೇಳ್ಬೋದು. ಆಯಿತಾ? ಒಂದು 3-4 ಸೆಲ್ ಸೇರಿ ಆರ್ಗ್ಯಾನಿಸಮ್ ಆಗಿರುತ್ತೆ. ಆಯಿತಾ? ಒಂದು 3-4 ಸೆಲ್ಲು ಅಥವಾ ಕೋಶ ಸೇರಿ ಆರ್ಗ್ಯಾನಿಸಮ್ ಆಗಿರುತ್ತೆ. ಅದೇ ರೀತಿ 3-4 ಆಟಮ್ ಸೇರಿ ಮಾಲಿಕ್ಯೂಲ್ ಆಗಿರುತ್ತೆ. ಆಯಿತಾ? ಕ್ವಶನ್ ನಂಬರ್ 92ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 93 ನೋಡಿ. ಕ್ವಶನ್ ನಂಬರ್ 93ಯಲ್ಲಿ ಏರ್ನ ಬರೋ. ಆಯಿತಾ? HARE ಏರ್ನ ಬರೋ ಇದಕ್ಕೆ ರಿಲೇಟ್ ಮಾಡಿದ್ದಾರೆ. ಕನ್ನಡದಲ್ಲಿ ಮೊಲನ ಬಿಲಕ್ಕೆ ರಿಲೇಟ್ ಮಾಡಿದ್ದಾರೆ. ಮಾಡಿಬಿಟ್ಟು ಔಲ್ ಅಂದರೆ ಗೂಬೆನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಆಯಿತಾ? ಆ್ಯಕ್ಚುಲಿ ಏರ್ ಎಲ್ಲಿ ವಾಸವಾಗಿರುತ್ತೆ? ಮೊಲ ಎಲ್ಲಿ ವಾಸವಾಗಿರುತ್ತೆ ಅಂದರೆ ಮೊಲ ಬಿಲದಲ್ಲಿ ವಾಸವಾಗಿರುತ್ತೆ. ಅದನ್ನ ಬರೋ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದೇ ರೀತಿ ಹೌದು ಎಲ್ಲಿ ವಾಸವಾಗಿರುತ್ತೆ? ಅದು ಇಂಗ್ಲೀಷಲ್ಲಿ ಬಾರ್ನ್ ಅಂತ ಹೇಳ್ತಾರೆ. BARN, ಬಾರ್ನ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಮರದ ಗೂಡು ಅಲ್ಲಿ ಗೂಬೆ ಇರ್ತದೆ. ಆಯಿತಾ? ಅಥವಾ ಕಣಜ ಅಂತಲೂ ಹೇಳ್ತಾರೆ. ಆಯಿತಾ? ಅಥವಾ ಕೊಟ್ಟಿಗೆ ಅಂತಲೂ ಹೇಳ್ತಾರೆ. ಆಯಿತಾ? ಏನು ಬೇಕಾದ್ರೂ ಹೇಳ್ಬೋದು. ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರೆ 3-4 ಮೀನಿಂಗ್ ಬರುತ್ತೆ. ಆಯಿತಾ? ಆಪ್ಷನ್ ಏನಿದೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 94 ನೋಡಿ. ಕ್ವಶನ್ ನಂಬರ್ 94ಅಲ್ಲಿ DUMA ಡ್ಯೂಮಾನ ರಷ್ಯಾಗೆ ರಿಲೇಟ್ ಮಾಡಿದ್ದಾರೆ. ಆಯಿತಾ? ಡ್ಯೂಮಾನ ರಷ್ಯಾಗೆ ರಿಲೇಟ್ ಮಾಡಿಬಿಟ್ಟು ಶೋರಾ SHORA ಶೋರಾನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಆಯಿತಾ? ರಷ್ಯಾದ ಪಾರ್ಲಿಮೆಂಟ್ನ ಡ್ಯೂಮಾ ಅಂತ ಕರೀತಾರೆ. ಆಯಿತಾ? ರಷ್ಯಾದ ಪಾರ್ಲಿಮೆಂಟ್ನ ಡ್ಯೂಮಾ ಅಂತ ಕರೀತಾರೆ. ಅದೇ ರೀತಿ ಆಫ್ಘಾನಿಸ್ತಾನದ ಪಾರ್ಲಿಮೆಂಟ್ನ ಶೋರಾ ಅಂತ ಕರೀತಾರೆ. ಆಫ್ಘಾನಿಸ್ತಾನದ ಪಾರ್ಲಿಮೆಂಟ್ನ ಶೋರಾ ಅಂತ ಕರೀತಾರೆ. ಅದೇ ರೀತಿ ಇಂಡಿಯಾ ಪಾರ್ಲಿಮೆಂಟ್ ಏನಂತ ಕರೀತಾರೆ? ಕಮೆಂಟ್ ಮಾಡೋಕ್ಕೆ. ಇಂಡಿಯನ್ ಪಾರ್ಲಿಮೆಂಟ್ನ ಸಂಸತ್. ಕನ್ನಡದಲ್ಲಿ ಸಂಸತ್. ಆಯಿತಾ? ಸಂಸದ್ ಅಂತಲೂ ಕರೀತಾರೆ, ಸಂಸತ್ ಅಂತ ಕರೀತಾರೆ ಇಂಡಿಯನ್ ಪಾರ್ಲಿಮೆಂಟ್. ಆಯಿತಾ? ಕ್ವಶನ್ ನಂಬರ್ 94ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಬಿ ಬರುತ್ತೆ. ಆಯಿತಾ? ಶೋರಾ ಅಂದರೆ ಅದು ಆಫ್ಘಾನಿಸ್ತಾನದ ಪಾರ್ಲಿಮೆಂಟ್, ಅದಕ್ಕೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 95 ನೋಡಿ. ಕ್ವಶನ್ ನಂಬರ್ 95ಅಲ್ಲಿ ಸೈಕ್ಲೋನ್ನ ಆ್ಯಂಟಿ ಸೈಕ್ಲೋನ್ಗೆ ರಿಲೇಟ್ ಮಾಡಿದ್ದಾರೆ.
ಸೈಕ್ಲೋನು ಆಂಟಿ ಸೈಕ್ಲೋನು, ಚಂಡಮಾರುತ ಪ್ರಶಾಂತತೆ, ಆಯ್ತಾ, ಎಲ್ಲ ವಿರುದ್ಧಾರ್ಥಕ ಪದಗಳು, ಆಯ್ತಾ. ಆಂಟನಮ್ಸ್ ಅಂತ ಹೇಳ್ತಾರೆ ಅಥವಾ ಆಪೋಸಿಟ್ ವರ್ಡ್ ಅಂತ ಹೇಳ್ತಾರೆ ಅಥವಾ ವಿರುದ್ಧಾರ್ಥಕ ಪದ ಅಂತ ಹೇಳ್ತಾರೆ. ಸೈಕ್ಲೋನು, ಆಂಟಿ ಸೈಕ್ಲೋನು, ಚಂಡಮಾರುತ, ಪ್ರಶಾಂತತೆ. ಇಲ್ಲಿ ನೋಡಿ, ಎಲ್ಲೇ ಆಗಲಿ ನಿಮಗೆ ಇಂಗ್ಲೀಷಲ್ಲಿ ಆಂಟಿ ಅಂತ ಬಂದರೆ ಅದು ವಿರುದ್ಧಾರ್ಥಕ ಪದ ಅಂತ, ಆಯ್ತಾ. ಇದಕ್ಕೆ ವಿರುದ್ಧಾರ್ಥಕ ಪದ ಇಲ್ಲೇ ಇರುತ್ತೆ, ಆಯ್ತಾ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇಂಗ್ಲೀಷಲ್ಲಿ ಯಾವುದೇ ವರ್ಡಲ್ಲಿ ಆಂಟಿ ಅಂತ ಬಂದರೆ ಈ ಪದಕ್ಕೆ ವಿರುದ್ಧಾರ್ಥಕ ಪದ ಆಗಿರುತ್ತೆ. ಅದ್ರ ಮುಂದೆ ಇರುತ್ತಲ್ಲ ಆ ಪದಕ್ಕೆ ಇದು ವಿರುದ್ಧಾರ್ಥಕ ಪದ ಇರುತ್ತೆ, ಆಯ್ತಾ. ಫಾರ್ ಎಕ್ಸಾಂಪಲ್ ನೋಡಿ, ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್, ಆಯ್ತಾ. ಆಂಟಿ ಅಂತ ಎಲ್ಲಿ ಬರುತ್ತೆ ಅದು ಅದರ ಮುಂದೆ ಇರೋ ಪದಕ್ಕೆ ವಿರುದ್ಧಾರ್ಥಕ ಪದವಾಗಿರುತ್ತೆ, ಆಯ್ತಾ. ಸೊ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಈ ಥರ ಬಂದರೆ ತುಂಬ ಈಸಿ ಆಗುತ್ತೆ, ಆಯ್ತಾ. ನೆಕ್ಸ್ಟ್ ಫ್ಲಡ್ಗೆ ಏನು, ಫ್ಲಡ್ಗೆ ಡ್ರಾಟ್, ಫ್ಲಡ್ಗೆ ವಿರುದ್ಧಾರ್ಥಕ ಪದ DROUGHT ಡ್ರಾಟ್, ಆಯ್ತಾ. ಪ್ರವಾಹಕ್ಕೆ ಬರ, ಆಯ್ತಾ. ಪ್ರವಾಹದಲ್ಲಿ ಭಯಂಕರ ನೀರು ಇರುತ್ತೆ, ಬರಗಾಲದಲ್ಲಿ ಒಂದು ತೊಟ್ಟು ನೀರು ಇರೋದು, ಆಯ್ತಾ, ಭೂಮಿ ಒಣಗಿರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 96 ನೋಡಿ. ಕ್ವಶನ್ ನಂಬರ್ 96 ಅಲ್ಲಿ ಡಾಕ್ಟರ್ನ ಪೇಷಂಟ್ಗೆ ರಿಲೇಟ್ ಮಾಡಿದ್ದಾರೆ, ಆಯ್ತಾ. ಡಾಕ್ಟರ್ನ ಪೇಷಂಟ್ಗೆ ರಿಲೇಟ್ ಮಾಡಿದ್ದಾರೆ, ಕನ್ನಡದಲ್ಲಿ ವೈದ್ಯನ ರೋಗಿಗೆ, ಆಯ್ತಾ. ಡಾಕ್ಟರ್ ಹತ್ರ ಯಾರು ಹೋಗ್ತಾರೆ, ಡಾಕ್ಟರ್ ಹತ್ರ ಪೇಷಂಟ್ ಹೋಗ್ತಾರೆ, ವೈದ್ಯನ ಹತ್ರ ರೋಗಿಗಳು ಹೋಗ್ತಾರೆ. ಅದೇ ರೀತಿ ಲಾಯರ್ ಹತ್ರ ಯಾರು ಹೋಗ್ತಾರೆ, ಲಾಯರ್ ಹತ್ರ ಕ್ಲೈಂಟ್ ಹೋಗ್ತಾರೆ. ಲಾಯರ್ ಹತ್ರ ಹೋಗೋರ್ನ ಕ್ಲೈಂಟ್ ಅಂತ ಕರೀತಾರೆ ಅಥವಾ ಕನ್ನಡದಲ್ಲಿ ಕಕ್ಷಿದಾರ ಅಂತ ಹೇಳ್ತಾರೆ, ಆಯ್ತಾ. ಕಕ್ಷಿದಾರ ಅಂತ ಹೇಳ್ತಾರೆ. ಡಾಕ್ಟರ್ ಹತ್ರ ಹೋಗೋರ್ನ ಪೇಷಂಟು, ಲಾಯರ್ ಹತ್ರ ಹೋಗೋರ್ನ ಕ್ಲೈಂಟ್ ಅಥವಾ ಕಕ್ಷಿದಾರ ಅಂತ ಹೇಳ್ತಾರೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 97 ನೋಡಿ. ಕ್ವಶನ್ ನಂಬರ್ 97 ಅಲ್ಲಿ ಐನ ಮಯೋಪಿಯಾಗೆ ರಿಲೇಟ್ ಮಾಡಿದರೆ, ಐ ಅಂದರೆ ಮಯೋಪಿಯಾಗೆ ರಿಲೇಟ್ ಮಾಡಿದರೆ, ಮಾಡಿಬಿಟ್ಟು ಟೀತ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ, ಆಯ್ತಾ. ಕಣ್ಣನ್ನ ದೃಷ್ಟಿ ದೋಷಕ್ಕೆ ರಿಲೇಟ್ ಮಾಡಿದರೆ, ಆಯ್ತಾ. ಮಯೋಪಿಯಾ ಅಂದರೆ ಹತ್ರದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ, ದೂರದ್ದು ಸರಿಯಾಗಿ ಕಾಣಿಸಲ್ಲ, ಆಯ್ತಾ. ಅದರಲ್ಲಿ ಮಯೋಪಿಯಾ ಬೇರೆ ಬೇರೆ ಇದೆ, ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ಆ ಥರ ಎಲ್ಲ ಇದೆ. ನಾನು ಜಸ್ಟ್ ಜನರಲೈಸ್ ಮಾಡಿಬಿಟ್ಟು ದೃಷ್ಟಿ ದೋಷ ಅಂತ ಹಾಕಿದ್ದೀನಿ, ಆಯ್ತಾ. ಮಯೋಪಿಯಾ ಅಥವಾ ದೃಷ್ಟಿ ದೋಷ ಅಂದರೆ ಅದು ಕಣ್ಣಿಗೆ ಸಂಬಂಧಪಟ್ಟದ್ದು. ಅದೇ ರೀತಿ ಟೀತ್ಗೆ ಸಂಬಂಧಪಟ್ಟದ್ದನ್ನ ಏನಂತಾರೆ, ಅದನ್ನು ಪಯೋರಿಯಾ ಅಂತ, PYORRHOEA, ಆಯ್ತಾ. ಕನ್ನಡದಲ್ಲಿ ಪಯೋರಿಯಾ ಅಂತ ಕರೀತಾರೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 97ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 98 ನೋಡಿ. ಕ್ವಶನ್ ನಂಬರ್ 98 ಅಲ್ಲಿ CAT ಕ್ಯಾಟ್ನ 24ಗೆ ರಿಲೇಟ್ ಮಾಡಿದ್ದಾರೆ. ಕ್ಯಾಟ್ನ 24 ರಿಲೇಟ್ ಮಾಡಿಬಿಟ್ಟು ಬೋಟ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ, ಈ ರೀತಿ ಸುಮಾರು ಲೆಕ್ಕಗಳು ಸಾಲ್ವ್ ಮಾಡಿಸಿದ್ವಿ, ಆಯಿತಾ. ತುಂಬ ಸಿಂಪಲ್ ಆಗಿದೆ ನೋಡಿ. ಕ್ಯಾಟ್, CAT ಕ್ಯಾಟ್, ಸಿ ಎಲ್ಲಿದೆ, C3 ಪ್ಲಸ್ ಎ ಅಂದರೆ 1 ಪ್ಲಸ್ ಟಿ ಅಂದರೆ ಎಷ್ಟು, ಟಿ ಅಂದರೆ 20, ಆಯಿತಾ. 3 ಕೂಡಿ 24 ಬರುತ್ತೆ, 24 ಬರುತ್ತೆ. ಸೊ ಬೋಟ್, BOAT ಬೋಟ್. ಬಿ ಅಂದರೆ ಎಷ್ಟು, ಬಿ ಅಂದರೆ 2, O ಅಂದರೆ 15, ಎ ಅಂದರೆ 1, ಟಿ ಅಂದರೆ 20, ಆಯಿತಾ. 20, 35, 36, 37, 38, 38 ಬರುತ್ತೆ, ಆಯಿತಾ. ಬೋಟ್ನ 38ಗೆ ರಿಲೇಟ್ ಮಾಡ್ಬೋದು. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 99 ನೋಡಿ. ಕ್ವಶನ್ ನಂಬರ್ 99 ಅಲ್ಲಿ CMನ DN ಜೊತೆ ರಿಲೇಟ್ ಮಾಡಿದ್ದಾರೆ. CMನ DN ಜೊತೆ ರಿಲೇಟ್ ಮಾಡಿಬಿಟ್ಟು TFನ ಯಾವುದ್ರ ಜೊತೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ, ಆಯ್ತಾ. ಬರ್ಕೊಳ್ಳಿ, CM DN, ಆಯ್ತಾ. ನೋಡಿ, C ಆದಮೇಲೆ ನೆಕ್ಸ್ಟ್ ಲೆಟ್ರು ಡಿ ಬಂದಿದೆ, C ಆದಮೇಲೆ ನೆಕ್ಸ್ಟ್ ಲೆಟ್ರು ಡಿ ಬಂದಿದೆ, ಆಯಿತಾ. ಎಮ್ ಆದಮೇಲೆ ನೆಕ್ಸ್ಟ್ ಲೆಟ್ರು ಎನ್ ಬಂದಿದೆ, ಎಮ್ ಆದಮೇಲೆ ನೆಕ್ಸ್ಟ್ ಲೆಟ್ರು ಎನ್ ಬಂದಿದೆ, ಅಷ್ಟೇ, ಇನ್ನೇನಿಲ್ಲ, ಆಯಿತಾ. TF ಅದೇ ರೀತಿ. ಟಿದು ನೆಕ್ಸ್ಟ್ ಲೆಟ್ರ್ ಏನಿದೆ, ಟಿ ಆದಮೇಲೆ ನೆಕ್ಸ್ಟ್ ಲೆಟ್ರು ಯು ಇದೆ, ಎಫ್ ಆದಮೇಲೆ ನೆಕ್ಸ್ಟ್ ಲೆಟ್ರು ಜಿ ಇದೆ, ಆಯಿತಾ. ಏನು ಬರ್ಬೋದು, UG ಬರುತ್ತೆ, UG, ಆಯಿತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 100 ನೋಡಿ. ಕ್ವಶನ್ ನಂಬರ್ 100 ಅಲ್ಲಿ ZXVನ ACE ಜೊತೆ ರಿಲೇಟ್ ಮಾಡಿಬಿಟ್ಟು SQOನ ಯಾವುದ್ರ ಜೊತೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ, ಆಯಿತಾ.
ಆಲ್ಫಾಬೆಟ್ನ ಬರ್ಕೊಳ್ಳಿ, ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಳ್ಳಿ, ಪುನಃ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ಲಿ ಬರ್ಕೊಂಡು ಚೆಕ್ ಮಾಡಿ ಬರುತ್ತೆ ಆಯ್ತಾ. ಫಸ್ಟು ಝಡ್ ಎಕ್ಸ್ ವಿನ ಡಿಕೋಡ್ ಮಾಡೋಣ ಆಯ್ತಾ. ಝಡ್ ಎಕ್ಸ್ ವಿನ ಎ ಸಿ ಇ ಅಂತ ಬರ್ಕೊಂಡವ್ರೆ. ಹೆಂಗೆ ಬಂತು? ಝಡ್ನ ಎಗೆ ರಿಲೇಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಝಡ್ನ ಎಗೆ ರಿಲೇಟ್ ಮಾಡಿದ್ದಾರೆ, ಝಡ್ನ ಎಗೆ ರಿಲೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಎಕ್ಸನ್ನ ಸಿಗೆ ರಿಲೇಟ್ ಮಾಡಿದ್ದಾರೆ, ಎಕ್ಸನ್ನ ಸಿಗೆ ರಿಲೇಟ್ ಮಾಡಿದ್ದಾರೆ. ನೆಕ್ಸ್ಟ್ ವಿನ ಇಗೆ ರಿಲೇಟ್ ಮಾಡಿದ್ದಾರೆ, ವಿಗೆ ಇನ ರಿಲೇಟ್ ಮಾಡಿದ್ದಾರೆ. ಸಿಂಪಲ್ ಆಯ್ತಾ. ಪುನಃ ಅದೇ ರೀತಿ ಎಸ್ ಕ್ಯೂ ಒ ಆಯ್ತಾ. ನೋಡಿ, ಎಸ್ನ ಎಚ್ ಜೊತೆ ರಿಲೇಟ್ ಮಾಡಿದ್ದಾರೆ. ಎಸ್ ಅಂದರೆ ಎಚ್, ಕ್ಯೂ ಎಲ್ಲಿದೆ? ಕ್ಯೂ ಅಂದರೆ ಜೆ, ಕ್ಯೂ ಅಂದರೆ ಜೆ. ಓ ಅಂದರೆ ಏನು? ಓ ಅಂದರೆ ಎಲ್ ಆಯ್ತಾ. ಆನ್ಸರ್ ಏನು ಬರುತ್ತೆ? ಎಚ್ ಜೆ ಎಲ್, ಎಚ್ ಜೆ ಎಲ್ ಬರುತ್ತೆ, ಎಚ್ ಜೆ ಎಲ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ.